ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತ ಇರೋ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಷನ್ ಇನ್ ಕನ್ನಡ. ಇವತ್ತು ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನೋ ಒಂದು ನ್ಯೂ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಈ ಒಂದು ಲೆಸನ್ ನೇಮ್ ನೋಡ್ತಾನೆ ಒಂದು ಡೌಟ್ ಬಂದಿರ್ಬೋದು. ಪಿರಿಯಾಡಿಕ್ ಟೇಬಲಲ್ಲಿ 118 ಎಲಿಮೆಂಟ್ಸ್ ಇದೆ. ಅಷ್ಟು ಎಲಿಮೆಂಟ್ಸ್ಗಳಲ್ಲಿ ನಾವು ಕಾರ್ಬನ್ನ ಮಾತ್ರ ಯಾಕೆ ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ ಅಲ್ವಾ? ಯಾಕಂದರೆ ಈ ಕಾರ್ಬನ್ನಿಂದ ಪ್ರಿಪೇರ್ ಆಗೋ ಕಾಂಪೌಂಡ್ಸ್ ಏನಿದೆ ಇದನ್ನು ನಾವು ಕಾರ್ಬನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಕಾರ್ಬನ್ ಕಾಂಪೌಂಡ್ಸ್ಗಳ ಇಂಪಾರ್ಟೆನ್ಸ್ ಅಷ್ಟೊಂದಿದೆ. ಈಗ ನೀವು ಒಂದು ಮೆಡಿಸಿನ್ ಕನ್ಸಿಡರ್ ಮಾಡ್ತೀರಂದರೆ ಆ ಒಂದು ಮೆಡಿಸಿನ್ ಪ್ರಿಪ್ರೇಷನಲ್ಲೂ ಕೂಡ ಕಾರ್ಬನ್ ಕಾಂಪೌಂಡ್ಸ್ನ ಯೂಸ್ ಮಾಡ್ತೀವಿ. ಇನ್ನು ನಾವೇನು ನೈಲಾನ್ ಕ್ಲಾತ್ನ ಯೂಸ್ ಮಾಡ್ತೀವಿ ಅದು ಕೂಡ ಕಾರ್ಬನ್ ಕಾಂಪೌಂಡ್ಸಿಂದ ಪ್ರಿಪೇರ್ ಮಾಡ್ತೀವಿ. ನಾವು ಯೂಸ್ ಮಾಡೋ ಬುಕ್ಸ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಾರ್ಬನ್ ಕಾಂಪೌಂಡ್ಸಿಂದ ಪ್ರಿಪೇರ್ ಮಾಡ್ತಾರೆ. ಈ ಥರ ನಮ್ಮ ಡೇ ಟು ಡೇ ಲೈಫಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಎಷ್ಟೋ ಒಂದು ಫೀಲ್ಡ್ಗಳಲ್ಲಿ ಈ ಒಂದು ಕಾರ್ಬನ್ ಕಾಂಪೌಂಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಕಾರ್ಬನ್ ಕಾಂಪೌಂಡ್ಸ್ಗಳ ಇಂಪಾರ್ಟೆನ್ಸ್ ಇಷ್ಟೊಂದು ಇರೋದ್ರಿಂದ ಈ ಕಾರ್ಬನ್ ಕಾಂಪೌಂಡ್ ಬಗ್ಗೆ ನಾವು ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈಗ ಮೊದಲನೇದಾಗಿ ಕಾರ್ಬನ್ ಯಾವ ರೀತಿ ಬೇರೆ ಆ್ಯಟಮ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ ಅಂತ ಡಿಸ್ಕಸ್ ಮಾಡೋಣ. ಇದಕ್ಕೂ ಮುಂಚೆ ನಾವಾಗಲೇ ಅಯೋನಿಕ್ ಬಾಂಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಯೋನಿಕ್ ಬಾಂಡ್ ಯಾವ ರೀತಿ ಇರುತ್ತೆ? ಎಲೆಕ್ಟ್ರಾನ್ಸ್ಗಳು ಕಂಪ್ಲೀಟಾಗಿ ಒಂದು ಆ್ಯಟಮಿಂದ ಇನ್ನೊಂದು ಆ್ಯಟಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ. ಈಗ ಇಲ್ಲಿ ಅಯೋನಿಕ್ ಬಾಂಡ್ ಯಾವ ರೀತಿ ಆಗುತ್ತೆ ಅಂತ ನಾವು NaCl ಎಕ್ಸಾಂಪಲ್ ಆಗಿ ತೊಗೊಂಡು ಡಿಸ್ಕಸ್ ಮಾಡೋಣ. ಇಲ್ಲಿ 2 ಆ್ಯಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಇದನ್ನು ಸೋಡಿಯಂ ಆ್ಯಟಮ್ ಅಂತ ತೊಗೊಳ್ತೀನಿ, ಇದನ್ನು ಕ್ಲೋರಿನ್ ಆ್ಯಟಮ್ ಅಂತ ತೊಗೊಳ್ತೀನಿ. ಸೋಡಿಯಂ ನ್ಯೂಕ್ಲಿಯಸ್ ಏನಿರುತ್ತೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಆ ಒಂದು ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 8 ಎಲೆಕ್ಟ್ರಾನ್ಸ್, ಎಷ್ಟಾಯಿತು? 10 ಆಯಿತು. ಸೋಡಿಯಮ್ದು ಅಟಮಿಕ್ ನಂಬರ್ ಬಂದು 11, ಸೊ ಇನ್ನೊಂದು ಎಲೆಕ್ಟ್ರಾನ್ ಈ ಒಂದು ಶೆಲ್ಗೆ ಬರುತ್ತೆ. ಕ್ಲೋರಿನ್ದು ಎಷ್ಟು ಅಟಮಿಕ್ ನಂಬರ್? 17. ಇಲ್ಲೂ ಕೂಡ ಪ್ರೋಟಾನ್ ನ್ಯೂಟ್ರಾನ್ಸ್ ಇರುತ್ತೆ ನ್ಯೂಕ್ಲಿಯಸಲ್ಲಿ. ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್, ಹ್ಞೂ 10 ಎಲೆಕ್ಟ್ರಾನ್ಸ್ ಆಯಿತು. ಇನ್ನು ಎಷ್ಟಿದೆ? 7 ಎಲೆಕ್ಟ್ರಾನ್ಸ್ ಬರೀಬೇಕು. 4, 6, 7. ಓಕೆ, ಸೋಡಿಯಮಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ, ಕ್ಲೋರಿನಲ್ಲಿ 17 ಎಲೆಕ್ಟ್ರಾನ್ಸ್ ಇದೆ. ಈಗ ಯಾವುದೇ ಆ್ಯಟಮ್ ಬಾಂಡ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ರೀಸನ್ ಏನಂದರೆ ಆ ಒಂದು ಆ್ಯಟಮ್ ಸ್ಟೆಬಿಲಿಟಿ ತೊಗೊಳ್ಳೋದಕ್ಕೆ. ಆ್ಯಟಮ್ಗೆ ಸ್ಟೆಬಿಲಿಟಿ ಯಾವಾಗ ಬರುತ್ತೆ? ಆ ಒಂದು ಆ್ಯಟಮ್ ಯಾವಾಗ ನೋಬಲ್ ಗ್ಯಾಸ್ ಸ್ಟ್ರಕ್ಚರ್ಗೆ ಬರುತ್ತೆ, ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ನ ಯಾವಾಗ ಮೇಂಟೈನ್ ಮಾಡುತ್ತೆ ಆವಾಗ ಮಾತ್ರ ಒಂದು ಆ್ಯಟಮ್ಗಳಿಗೆ ಸ್ಟೆಬಿಲಿಟಿ ಬರುತ್ತೆ. ಸೊ ದ್ಯಾಟ್ ಈಗ ಈ ಒಂದು NaCl ಫಾರ್ಮ್ ಆಗುತ್ತೆ ಅಂದಾಗ ಇವು ಕೂಡ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೋಬೇಕು. ಸೊ ದ್ಯಾಟ್ ಸೋಡಿಯಮಲ್ಲೂ ಸೋಡಿಯಮ್ನ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಆಗಬೇಕು. ಕ್ಲೋರಿನಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಆಗಬೇಕು. ಯಾವ ರೀತಿ ಆಗುತ್ತೆ? ಸೋಡಿಯಂ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ಗೆ ಡೊನೇಟ್ ಮಾಡುತ್ತೆ, ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಈ ಒಂದು ಎಲೆಕ್ಟ್ರಾನ್ಸ್ನ ಕ್ಲೋರಿನಿಗೆ ಕೊಟ್ಟ ತಕ್ಷಣ ಈ ಎಲೆಕ್ಟ್ರಾನ್ಸ್ ಸೋಡಿಯಮಲ್ಲಿ ಇರಲ್ಲ. ಸೊ ದಟ್ ಆಗ ಈ ಒಂದು ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಆಗುತ್ತೆ. ಆಗ ಸೋಡಿಯಮ್ಗೆ ನೋಬಲ್ ಗ್ಯಾಸ್ ಸ್ಟ್ರಕ್ಚರ್ ಸಿಗುತ್ತೆ. ಈ ಒಂದು ಎಲೆಕ್ಟ್ರಾನ್ನ ಕ್ಲೋರಿನ್ ತೊಗೊಂಡು ಕ್ಲೋರಿನ್ ಕೂಡ ಇಲ್ಲಿ ಈ ಎಲೆಕ್ಟ್ರಾನ್ ಕೊಡುತ್ತಲ್ಲ, ಇದನ್ನು ಇಲ್ಲಿ ಬರಿತೀನಿ ನೋಡಿ, ನಾನು ಇಂಟು ಮಾರ್ಕಲ್ಲಿ ಬರಿತೀನಿ. ಆಗ ಏನಾಗುತ್ತೆ? ಈ ಒಂದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಕ್ಲೋರಿನಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ದಟ್ ಕ್ಲೋರಿನ್ ಕೂಡ ನೋಬಲ್ ಗ್ಯಾಸ್ ಸ್ಟ್ರಕ್ಚರ್ನ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಸೋಡಿಯಂ ಒಂದು ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಿರೋದ್ರಿಂದ ಇಲ್ಲಿ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಅಂದರೆ Na+ ಬರುತ್ತೆ. ಆ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ ಅಕ್ಸೆಪ್ಟ್ ಮಾಡ್ಕೊಳ್ತಿರೋದ್ರಿಂದ Cl- ಬರುತ್ತೆ. ಅಂದರೆ ಈ ರೀತಿ, ಅಂದರೆ ಅಯೋನಿಕ್ ಬಾಂಡ್ ಯಾವ ರೀತಿ ಆಗುತ್ತೆ? ಕಂಪ್ಲೀಟ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಒಂದು ಇಂಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿ ಬಾಂಡ್ ಫಾರ್ಮೇಷನ್ ಆಗಿರೋದ್ರಲ್ಲಿ 2 ಆಪೋಸಿಟ್ ಚಾರ್ಜಸ್ ಇರೋದ್ರಿಂದ, ಇದು ಪಾಸಿಟಿವ್ ನೆಗೆಟಿವ್ ಆಗಿರೋದ್ರಿಂದ ಒಂದು ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಆ ಒಂದು ಫೋರ್ಸ್ನೇ ನಾವು ಅಯೋನಿಕ್ ಬಾಂಡ್ ಅಂತ ಕರಿತೀವಿ. ಈ ಥರ ಅಯೋನಿಕ್ ಬಾಂಡ್ ಕಾರ್ಬನಲ್ಲಿ ಪಾಸಿಬಲ್ ಇದೆಯಾ ಅಂತ ನೋಡೋಣ. ಇಲ್ಲಿ ಒಂದು ಕಾರ್ಬನ್ ಆ್ಯಟಮ್ನ ಕನ್ಸಿಡರ್ ಮಾಡಿದ್ದೀನಿ. ಈ ಒಂದು ಕಾರ್ಬನ್ ಆ್ಯಟಮಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಈಗ ಅಕಸ್ಮಾತ್ ಇದು ಅಯೋನಿಕ್ ಬಾಂಡ್ ಮಾಡ್ಕೊಳ್ಳುತ್ತೆ ಅಂತಲೇ ಅಂದ್ಕೊಳ್ಳೋಣ. ಯಾವ ರೀತಿ ಆಗುತ್ತೆ? ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕು. ಯಾಕೆ ಟ್ರಾನ್ಸ್ಫರ್ ಆಗುತ್ತೆ? ಈ ಒಂದು ಕಾರ್ಬನ್ ಆ್ಯಟಮ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಗೋದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾದರೆ ಈ ಒಂದು ಕಾರ್ಬನ್ ಆ್ಯಟಮ್ಗೆ 2 ರೀತಿ ಚಾನ್ಸಸ್ ಇದೆ. ಒಂದು, ಈ ಒಂದು ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಮಾಡಬೇಕಲ್ವಾ? ಈಗಾಗಲೇ 4 ಎಲೆಕ್ಟ್ರಾನ್ಸ್ ಇದೆ. 8 ಎಲೆಕ್ಟ್ರಾನ್ಸ್ ಬೇಕು ಅಂದರೆ ಇನ್ನೂ 4 ಎಲೆಕ್ಟ್ರಾನ್ಸ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು C4- ಆಗೋದು.
ಅಂದರೆ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ, ಅದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. 4 ಎಲೆಕ್ಟ್ರಾನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂದರೆ 4 - ಬರುತ್ತೆ. ಕರೆಕ್ಟಾ? ಹಾಗಾಗಿ ಒಂದು ಚಾನ್ಸಸ್ ಏನು ಅಂದರೆ 4 ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಈಗಾಗಲೇ 4 ಇದೆ, ಇನ್ನು 4 ಎಲೆಕ್ಟ್ರಾನ್ಸ್ ತೊಗೊಂಡ್ರೆ C4- ಆಗೋದು. ಆಗಲೂ ಕೂಡ ಯಾವುದೋ ನಿಯಾನ್ ಸ್ಟ್ರಕ್ಚರ್ ಸಿಗುತ್ತೆ, ನಿಯಾನ್ ನೋಬಲ್ ಗ್ಯಾಸ್ ಸ್ಟ್ರಕ್ಚರ್ ಸಿಗುತ್ತೆ. ಅಥವಾ ಸೆಕೆಂಡ್ ಚಾನ್ಸ್ ಏನು ಅಂದರೆ ಈ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ 2 ಎಲೆಕ್ಟ್ರಾನ್ಸ್ಗಳನ್ನು ಕೂಡ ಬೇರೆ ಆಟಮ್ಗಳಿಗೆ ಡೊನೇಟ್ ಮಾಡಿದ್ರೆ ಆಗ ಇದು ಕೆ ಶೆಲ್, ಇದು ಎಲ್ ಶೆಲ್ ಅಂದ್ಕೊಂಡ್ರೆ ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ, ಅದು ಹೀಲಿಯಂ ಸ್ಟ್ರಕ್ಚರ್, ಅದು ಕೂಡ ನೋಬಲ್ ಗ್ಯಾಸ್ ಸ್ಟ್ರಕ್ಚರೇ. ಹಾಗಾಗಿ ಇನ್ನೊಂದು ಚಾನ್ಸಸ್ ಏನು ಅಂದರೆ 4 ಎಲೆಕ್ಟ್ರಾನ್ಸ್ಗಳನ್ನ ಈ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ 4 ಎಲೆಕ್ಟ್ರಾನ್ಸ್ಗಳನ್ನು ಕೂಡ ಡೊನೇಟ್ ಮಾಡಿ C4+ ಆಗಿ ಉಳ್ಕೊಳ್ಳೋದು. 4+ ಅಂದರೆ ಏನು? 4 ಎಲೆಕ್ಟ್ರಾನ್ಸ್ಗಳನ್ನ ಡೊನೇಟ್ ಮಾಡಿದೆ ಅಂತ ಅರ್ಥ. ಹಾಗಾಗಿ ಕಾರ್ಬನ್ಗೆ 2 ಚಾನ್ಸಸ್ ಇದೆ, ಒಂದು C4- ಆಗೋದು, ಇನ್ನು C4+ ಆಗೋದು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಕಾರ್ಬನ್ C4+ ಆಗೋ ಎಕ್ಸಿಸ್ಟ್ ಆಗಲ್ಲ, C4- ಆಗೋ ಕೂಡ ಎಕ್ಸಿಸ್ಟ್ ಆಗಲ್ಲ. ಯಾಕಂತ ನೋಡೋಣ. ಮೊದಲನೇದಾಗಿ C4- ಆಗಿ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ನೋಡೋಣ. C4- ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ನೋಡೋಣ. ಕಾರ್ಬನ್ ಆಟಮ್ ಅಂದರೆ ಈ ರೀತಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. C4- ಅಂದರೆ 4 ಎಲೆಕ್ಟ್ರಾನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನೋಡಿ, 4 ಎಲೆಕ್ಟ್ರಾನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಇವು ಕೂಡ ಎಲೆಕ್ಟ್ರಾನ್ಸ್ಗಳೇ, ಬಟ್ ಬೇರೆ ಆಟಮ್ಸಿಂದ ಬಂದಿದೆ ಅಂತ ಗೊತ್ತಾಗಲಿ ಅಂತ ಇಂಟು ಮಾರ್ಕಿಂದ ರೆಪ್ರೆಸೆಂಟ್ ಮಾಡಿದ್ದೀನಿ. ಓಕೆ, ಈಗ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಮುಂಚೆ 6 ಎಲೆಕ್ಟ್ರಾನ್ಸ್ ಇತ್ತು, ಈಗ 4 ಎಲೆಕ್ಟ್ರಾನ್ಸ್ ಆ್ಯಡ್ ಆಗಿದೆ, ಈಗ 10 ಎಲೆಕ್ಟ್ರಾನ್ಸ್ ಆಯಿತು. ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ಸ್ ಎಷ್ಟಿದೆ? ಅದು 6 ಆಗೇ ಇರುತ್ತೆ, ಯಾಕೆಂದರೆ ಪ್ರೋಟಾನ್ ನಂಬರ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದು ನ್ಯೂಕ್ಲಿಯಸಲ್ಲಿ ಇರುತ್ತೆ. ಪ್ರೋಟಾನ್ದು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ಗಳದ್ದು ನೆಗೆಟಿವ್ ಚಾರ್ಜ್. ಸುಮ್ಮನೆ ಥಿಂಕ್ ಮಾಡಿ, ಮುಂಚೆ 6 ಎಲೆಕ್ಟ್ರಾನ್ಸ್ ಇದ್ದಾಗ ಈಗ ಮೇನ್ ರೀಸನ್ ಏನು? ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತಕ್ಕೆ ರೀಸನ್ ಏನು? ಈ ಸೆಂಟ್ರಲ್ಲಿರೋ ಪಾಸಿಟಿವ್ ಚಾರ್ಜ್ ಅಂದರೆ ಪ್ರೋಟಾನ್ ಈ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಳ್ಳುತ್ತೆ. ಕರೆಕ್ಟಾಗಿ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಆ ಒಂದು ಫೋರ್ಸಿಂದನೇ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ಕರೆಕ್ಟಾ? ಈ ಒಂದು ಪಾಸಿಟಿವ್ ಚಾರ್ಜ್ 6 ಆಗೇ ಇರುತ್ತೆ ನ್ಯೂಕ್ಲಿಯಸಲ್ಲಿ. ಅಂದರೆ ನಾವು ಎಲೆಕ್ಟ್ರಾನ್ಸ್ಗಳನ್ನ ಚೇಂಜ್ ಮಾಡ್ಬೋದು, ಬಟ್ ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ ಹಾಗೇ ಇರುತ್ತೆ. ಪ್ರೋಟಾನ್ಸ್ ಹಾಗೇ ಇರುತ್ತೆ ಅಂದರೆ ಈ ಒಂದು ಪಾಸಿಟಿವ್ ಚಾರ್ಜ್ ಕಾನ್ಸ್ಟೆಂಟ್ ಆಗಿರುತ್ತೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ 10- ಆಗಿದೆ. ಮುಂಚೆ 6- ಇತ್ತು, ಅಂದರೆ 6 ಎಲೆಕ್ಟ್ರಾನ್ಸ್ ಇತ್ತು, ಈಗ 10 ಎಲೆಕ್ಟ್ರಾನ್ಸ್ ಇದೆ. ಮುಂಚೆ 6 ಎಲೆಕ್ಟ್ರಾನ್ಸ್ ಇದ್ದಾಗ ಈ 6 ಪ್ರೋಟಾನ್ಸ್ ನ್ಯೂಕ್ಲಿಯಸಲ್ಲಿ ಅಂದರೆ ಒಂದು ಶೆಲ್ಲಲ್ಲಿ ಸುತ್ತುತ್ತಾ ಇರೋ 6 ಎಲೆಕ್ಟ್ರಾನ್ಸ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ತಿತ್ತು. ಬಟ್ ಯಾವಾಗ 4 ಎಲೆಕ್ಟ್ರಾನ್ಸ್ ಆ್ಯಡ್ ಆಗಿ 10 ಎಲೆಕ್ಟ್ರಾನ್ಸ್ ಆಗುತ್ತೋ ಆಗ ಈ ಎಲೆಕ್ಟ್ರಾನ್ಗಳ ಮಧ್ಯೆ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಆಗ ಪ್ರೋಟಾನ್ಸ್, ಈ 6 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಯಾಕೇಳಿ ಎಲೆಕ್ಟ್ರಾನ್ ಮಧ್ಯೆ ಎಲೆಕ್ಟ್ರಾನ್ ಕ್ಲೌಡ್ ಜಾಸ್ತಿ ಆಗುತ್ತೆ, ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಕ್ರಿಯೇಟ್ ಆಗುತ್ತೆ. ಪ್ರೋಟಾನ್ಸ್ಗಳು ಈ ಎಲೆಕ್ಟ್ರಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ, ಯಾಕಂದರೆ ಪ್ರೋಟಾನ್ಸ್ ಇರೋದೇ 6 ಬಟ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇದೆ. ಸೊ ಆ 10 ಎಲೆಕ್ಟ್ರಾನ್ಸ್ಗಳನ್ನ ಈ 6 ಪ್ರೋಟಾನ್ಸ್ಗಳು ಸೇರಿ ಅಟ್ರ್ಯಾಕ್ಟ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈವನ್ C4 ಎಕ್ಸಿಸ್ಟ್ ಆದರೂ ಕೂಡ ಅದಕ್ಕೆ ಸ್ಟೆಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಈ ರೀತಿ 6 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇರೋದ್ರಿಂದ C4- ಸ್ಟೆಬಿಲಿಟಿ ತುಂಬ ಕಡಿಮೆ. ಸೊ ಸ್ಟೆಬಿಲಿಟಿ ಕಡಿಮೆ ಇರೋದ್ರಿಂದ ಯಾವುದೇ ಆಟಮ್ ಆಗಲಿ, ಯಾವುದೇ ಒಂದು ಕಾಂಪೌಂಡ್ ಆಗಲಿ, ಅದಕ್ಕೆ ಸ್ಟೆಬಿಲಿಟಿ ಕಡಿಮೆ ಅಂದರೆ ಅದು ಎಕ್ಸಿಸ್ಟ್ ಆಗೋದೇ ಇಲ್ಲ. ಹಾಗಾಗಿ C4- ಎಕ್ಸಿಸ್ಟ್ ಆಗಲ್ಲ. ಇನ್ನು C4+ ಬಂದರೆ, 4+ ಅಂದ್ರೇನು? ಈ 4 ಎಲೆಕ್ಟ್ರಾನ್ಸ್ಗಳನ್ನ ಬೇರೆ ಆಟಮ್ಸ್ಗಳಿಗೆ ಡೊನೇಟ್ ಮಾಡುತ್ತೆ. ಆ C4+ ಕೂಡ ಎಕ್ಸಿಸ್ಟ್ ಆಗಲ್ಲ. ಯಾಕಂತ ನೋಡೋಣ. ಈಗ C4+ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ನೋಡೋಣ. ಒಂದು ಎಕ್ಸಾಂಪಲ್ ಆಗಿ ಕಾರ್ಬನ್ ಆಟಮ್ನ ತೊಗೊಂಡಿದ್ದೀನಿ. C4+ ಬರಬೇಕು ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ ಈ 4 ಎಲೆಕ್ಟ್ರಾನ್ಸ್ಗಳನ್ನ ಬೇರೆ ಆಟಮ್ಗಳಿಗೆ ಡೊನೇಟ್ ಮಾಡಬೇಕು. ಈಗ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಬೇಕು ಅಂದರೆ ಫಸ್ಟು ಈ ಎಲೆಕ್ಟ್ರಾನ್ಸ್ ಈ ಒಂದು ಶೆಲ್ಲಿಂದ ಹೊರಗಡೆ ತೊಗೋಬೇಕು. ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಆಗಿದೆ, ನ್ಯೂಕ್ಲಿಯಸಲ್ಲಿ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ ಇದೆ. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತೆ, ಅಂದರೆ ಫೋರ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ಗಳನ್ನ ನ್ಯೂಕ್ಲಿಯಸ್ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಈ ಅಟ್ರಾಕ್ಷನ್ ಫೋರ್ಸ್ ವಿರುದ್ಧವಾಗಿ ನಾವು ಎಲೆಕ್ಟ್ರಾನ್ಸ್ಗಳನ್ನ ಹೊರಗಡೆ ತೊಗೊಳ್ಬೇಕು. ಕರೆಕ್ಟಾ? ಈ ಕಡೆ ಅಟ್ರಾಕ್ಷನ್ ಇದೆ, ಈ ಕಡೆ ಅಟ್ರ್ಯಾಕ್ಟ್ ಮಾಡ್ತಿದೆ ಪ್ರೋಟಾನ್ ಎಲೆಕ್ಟ್ರಾನ್ಸ್ನ, ಬಟ್ ಆದರೂ ನಾವು ಎಲೆಕ್ಟ್ರಾನ್ಸ್ನ ಹೊರಗಡೆ ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು? ಎಲೆಕ್ಟ್ರಾನ್ಸ್ಗಳ ಮೇಲೆ ಎನರ್ಜಿ ಅಪ್ಲೈ ಮಾಡಬೇಕು. ಕರೆಕ್ಟಾ? ಎನರ್ಜಿ ಆಗ್ತಾಗ ಮಾತ್ರ ಎಲೆಕ್ಟ್ರಾನ್ಸ್ನ ನಾವು ಹೊರಗಡೆ ತೊಗೊಳ್ಬೇಕಾಗತ್ತೆ. ಈ ಒಂದು ಆಟಮಿಂದ 4 ಎಲೆಕ್ಟ್ರಾನ್ಸ್ಗಳನ್ನ ಅಟ್ ಎ ಟೈಮ್ ರಿಮೂವ್ ಮಾಡೋಕ್ಕಾಗಲ್ಲ. 1 by 1 ಎಲೆಕ್ಟ್ರಾನ್ಸ್ಗಳನ್ನ ನಾನು ರಿಮೂವ್ ಮಾಡಬೇಕಾಗತ್ತೆ. ಈಗ
ಫಸ್ಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ನಾನು E1 ಎನರ್ಜಿ ಅಪ್ಲೈ ಮಾಡ್ತೀನಿ. E1 ಅಂದ್ರೇನು, ಒಂದು ಕ್ವಾಂಟಿಟಿ ಆಫ್ ಎನರ್ಜಿ ಈ ಒಂದು ಎಲೆಕ್ಟ್ರಾನ್ ಮೇಲೆ ಅಪ್ಲೈ ಮಾಡಿ ರಿಮೂವ್ ಮಾಡ್ತೀನಿ. ಇದೇ ರೀತಿ ಸೆಕೆಂಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ E2 ಎನರ್ಜಿ ಅಪ್ಲೈ ಮಾಡ್ತೀನಿ. ಥರ್ಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ E3 ಎನರ್ಜಿ ಅಪ್ಲೈ ಮಾಡ್ತೀನಿ. ಫೋರ್ತ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ E4. E1, E2, E3, E4 ಏನು ಅಂತ ಗೊತ್ತಿರಬೇಕು ನಿಮಗೆ. E1 ಅಂದರೆ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಎನರ್ಜಿ. E2 ಅಂದರೆ ಸಪ್ರೇಟಾಗಿ ಮತ್ತೆ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರೋ ಎನರ್ಜಿ. ಇದು ಥರ್ಡ್ ಎಲೆಕ್ಟ್ರಾನ್ಗೆ ರಿಮೂವ್ ಬೇಕಾಗಿರೋ ಎನರ್ಜಿ. ಇದು ಫೋರ್ತ್ ಎಲೆಕ್ಟ್ರಾನ್ಗೆ ಬೇಕಾಗಿರೋ ಎನರ್ಜಿ. ಈಗ 4 ಎಲೆಕ್ಟ್ರಾನ್ಗಳನ್ನು ಟೋಟಲ್ ರಿಮೂವ್ ಮಾಡೋಕ್ಕೆ ಬೇಕಾಗಿರೋ ಟೋಟಲ್ ಎನರ್ಜಿ ಎಷ್ಟು? ಈ ಟೋಟಲ್ ಎನರ್ಜಿ ಬೇಕು ಅಂದರೆ E1, E2, E3, E4ನ ಆ್ಯಡ್ ಮಾಡಬೇಕು. E1 + E2 + E3 + E4 ಇಷ್ಟು ಎನರ್ಜಿ ಸೇರಿಸಿದ್ರೆ ಟೋಟಲ್ ಎನರ್ಜಿ ಆಗುತ್ತೆ. ಈ ಟೋಟಲ್ ಎನರ್ಜಿ ಕ್ವಾಂಟಿಟಿ ಏನಿದೆ ಅದು ತುಂಬ ಹೈ ವ್ಯಾಲ್ಯೂ. ಅಂದರೆ ಈ 4 ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ತುಂಬ ಎನರ್ಜಿ ಅಪ್ಲೈ ಮಾಡಬೇಕಾಗತ್ತೆ ಕಾರ್ಬನ್ನಲ್ಲಿ. ಹಾಗಾಗಿ C4+ ಎಕ್ಸಿಸ್ಟ್ ಆಗಬೇಕು ಅಂದರೆ 4 ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡಬೇಕಾಗತ್ತೆ. ಈ 4 ಎಲೆಕ್ಟ್ರಾನ್ಸ್ಗಳನ್ನ ರಿಮೂವ್ ಮಾಡಬೇಕು ಅಂದರೆ ತುಂಬ ಹೈ ಅಮೌಂಟ್ ಆಫ್ ಎನರ್ಜಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಷ್ಟೊಂದು ಹೈ ಅಮೌಂಟ್ ಆಫ್ ಎನರ್ಜಿ ಕಾರ್ಬನ್ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ C4+ ಎಕ್ಸಿಸ್ಟ್ ಆಗಲ್ಲ. ಈಗ ಫೈನಲ್ ಆಗಿ ಏನಂತ ಹೇಳ್ಬೋದು, ನಾವು ಕಾರ್ಬನ್ನಲ್ಲಿ ಅಯೋನಿಕ್ ಬಾಂಡ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅದು ಎಕ್ಸಿಸ್ಟ್ ಆಗಬೇಕು ಅಂದರೆ ಒಂದು C4+ ಆಗಬೇಕು, C4- ಆಗಬೇಕು. ಇಲ್ಲಾಂದರೆ ಎರಡರಲ್ಲೂ ಕೂಡ ಪಾಸಿಬಿಲಿಟಿ ಇಲ್ಲ. ಸೊ ಕಾರ್ಬನ್ನಲ್ಲಿ ಅಯೋನಿಕ್ ಬಾಂಡ್ ಆಗಲ್ಲ. ಹಾಗಾದರೆ ಕಾರ್ಬನ್ ಇನ್ಯಾವ ರೀತಿ ಬಾಂಡ್ ಮಾಡ್ಕೊಳ್ಳುತ್ತೆ? ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಅಯೋನಿಕ್ ಬಾಂಡಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಎಲೆಕ್ಟ್ರಾನ್ ಒಂದು ಆ್ಯಟಮಿಂದ ಇನ್ನೊಂದು ಆ್ಯಟಮ್ಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಲ್ವಾ ಇಲ್ಲಿ C4+, C4- ಆಗಿ ಬಂದಿರೋದು. ಸೊ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು ಬೇಡ, ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡೋದು ಬೇಡ. ಬಟ್ ಒಂದು ಆ್ಯಟಮ್ಗಳ ಮಧ್ಯೆ ಎಲೆಕ್ಟ್ರಾನ್ಗಳು ಶೇರ್ ಆದರೆ ಆಗ ಈ ರೀತಿ ಚಾರ್ಜಸ್ಗಳು ಕ್ರಿಯೇಟ್ ಆಗಲ್ಲ. ಆವಾಗ ಆ್ಯಟಮ್ ಅಂದರೆ ಈ ಒಂದು ಕಾರ್ಬನ್ ಬಾಂಡ್ ಮಾಡ್ಕೋಬೋದು. ಹಾಗಾಗಿ ಕಾರ್ಬನ್ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಈಗ ಕೋವೆಲೆಂಟ್ ಬಾಂಡ್ ಅಂದರೆ ಏನು ಅಂತ ನೋಡೋಣ. ಬಾಂಡ್ಸ್ ವಿಚ್ ಆರ್ ಫಾರ್ಮಡ್ ಬೈ ದಿ ಶೇರಿಂಗ್ ಆಫ್ ಎನ್ ಎಲೆಕ್ಟ್ರಾನ್ ಪೇರ್ ಬಿಟ್ವೀನ್ 2 ಆಟಮ್ಸ್ ಆರ್ ನೋನ್ ಆಸ್ ಕೋವೆಲೆಂಟ್ ಬಾಂಡ್. ಇಲ್ಲಿ ಅಯೋನಿಕ್ ಬಾಂಡ್ ಥರ ಎಲೆಕ್ಟ್ರಾನ್ ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ ಟ್ರಾನ್ಸ್ಫರ್ ಆಗಲ್ಲ. ಬಟ್ ಇಲ್ಲೇನಾಗುತ್ತೆ, ಶೇರ್ ಆಗುತ್ತೆ. ಈ ಶೇರ್ ಆಗಿರೋ ಎಲೆಕ್ಟ್ರಾನ್ಸ್ 2 ಆಟಮ್ಗಳಿಗೂ ಕೂಡ ಸೇರುತ್ತೆ. ಈಗ ಎಕ್ಸಾಂಪಲ್ ಆಗಿ ನಾನು ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಕೋವೆಲೆಂಟ್ ಬಾಂಡ್ ಆಗುತ್ತೆ ಅಂದರೆ, ಈಗ ಹೈಡ್ರೋಜನ್ ನಾನು ಒಂದು ಎಲೆಕ್ಟ್ರಾನ್ ಕೊಡುತ್ತೆ ಅಂತ ಹೇಳುತ್ತೆ, ಒಂದು ಎಲೆಕ್ಟ್ರಾನ್ ಕೊಡ್ತೀನಿ ಅಂತ ಹೇಳುತ್ತೆ ಹೈಡ್ರೋಜನ್. ನೀನೊಂದು ಎಲೆಕ್ಟ್ರಾನ್ ಕೊಡ್ತೀಯ ಅಂದರೆ ನಾನು ಒಂದು ಎಲೆಕ್ಟ್ರಾನ್ ಕೊಡ್ತೀನಿ ಅಂತ ಕಾರ್ಬನ್ ಹೇಳುತ್ತೆ. ಸೊ ದ್ಯಾಟ್ ಕಾರ್ಬನ್ ಕೊಟ್ಟಿದ್ದೊಂದು ಎಲೆಕ್ಟ್ರಾನ್, ಹೈಡ್ರೋಜನ್ ಕೊಟ್ಟಿದ್ದೊಂದು ಎಲೆಕ್ಟ್ರಾನ್ ಸೇರಿ ಏನು 2 ಎಲೆಕ್ಟ್ರಾನ್ ಇದೆ, ಆ 2 ಎಲೆಕ್ಟ್ರಾನ್ ಕಾರ್ಬನ್ಗೂ ಸೇರುತ್ತೆ, ಹೈಡ್ರೋಜನ್ಗೂ ಕೂಡ ಸೇರುತ್ತೆ. ಅದಕ್ಕೆ ನಾವು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈ 2 ಎಲೆಕ್ಟ್ರಾನ್ಗಳು ಸೇರಿ ಒಂದು ಬಾಂಡ್ ಮಾಡ್ಕೊಳ್ಳುತ್ತೆ, ಅದನ್ನು ನಾವು ಕೋವೆಲೆಂಟ್ ಬಾಂಡ್. ಆ ಒಂದು ಬಾಂಡ್ನ 2 ಆಟಮ್ಗಳ ಮಧ್ಯೆ ಒಂದು ಸ್ಟ್ರೈಟ್ ಲೈನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಬಾಂಡನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಒಂದು ಸ್ಟ್ರೈಟ್ ಲೈನಿಂದ. ಈ ಸ್ಟ್ರೈಟ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಕಾರ್ಬನ್ ಕೂಡ ಒಂದು ಎಲೆಕ್ಟ್ರಾನ್ ಕೊಟ್ಟಿದೆ, ಹೈಡ್ರೋಜನ್ ಕೂಡ ಒಂದು ಎಲೆಕ್ಟ್ರಾನ್ ಕೊಟ್ಟಿದೆ, 2 ಸೇರಿ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ. ಇಲ್ಲಿರೋ 2 ಎಲೆಕ್ಟ್ರಾನ್ ಕೂಡ ಕಾರ್ಬನ್ಗೂ ಸೇರುತ್ತೆ, ಹೈಡ್ರೋಜನ್ಗೂ ಸೇರುತ್ತೆ. ಹಾಗಾಗಿ ಇದು ಯಾವ ಬಾಂಡು? ಕೋವೆಲೆಂಟ್ ಬಾಂಡ್. ಏನಾಗುತ್ತೆ ಕೋವೆಲೆಂಟ್ ಬಾಂಡಲ್ಲಿ? ಎಲೆಕ್ಟ್ರಾನ್ ಶೇರ್ ಆಗುತ್ತೆ, ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಲ್ಲ, ಶೇರ್ ಆಗುತ್ತೆ. ಶೇರ್ ಆಗಿರೋ ಎಲೆಕ್ಟ್ರಾನ್ 2 ಆಟಮ್ಗಳಿಗೂ ಕೂಡ ಸೇರಿಕೊಳ್ಳುತ್ತೆ. ಹಾಗಾದರೆ ಕೋವೆಲೆಂಟ್ ಬಾಂಡ್ ಬರೀ ನಾವು ಕಾರ್ಬನ್ ಆಟಮ್ಸ್ಗಳಲ್ಲಿ ಮಾತ್ರ ನೋಡ್ತೀವ? ಇಲ್ಲ, ನಾವು ಎಕ್ಸಾಂಪಲ್ ಆಗಿ ಕಾರ್ಬನ್ ಮಾತ್ರ ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ಎಷ್ಟೋ ಮಾಲಿಕ್ಯೂಲ್ಗಳು ಕೋವೆಲೆಂಟ್ ಬಾಂಡ್ಗಳ ಮೂಲಕನೇ ಎಕ್ಸಿಸ್ಟ್ ಆಗ್ತವೆ. ಈಗ ಬೇರೆ ಆಟಮ್ಸ್ಗಳಲ್ಲಿ ಯಾವ ರೀತಿ ಕೋವೆಲೆಂಟ್ ಬಾಂಡ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಈಗ ಮೊದಲನೇದಾಗಿ ಹೈಡ್ರೋಜನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಈ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಮಧ್ಯೆ ಒಂದು ಕೋವೆಲೆಂಟ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ನೋಡೋಣ. ಇಲ್ಲಿ ನಾನೊಂದು ಹೈಡ್ರೋಜನ್ ಆಟಮ್ನ ಬರ್ಕೊಳ್ತೀನಿ. ಇಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಪ್ರತಿ ಹೈಡ್ರೋಜನ್ ಆಟಮಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ಕರೆಕ್ಟಾ? ಇದು ಹೈಡ್ರೋಜನ್ ಆಟಮ್. ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಗಬೇಕು ಇದಕ್ಕೆ ಅಂದರೆ ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಯಾಕಂದರೆ 2 ಎಲೆಕ್ಟ್ರಾನ್ ಆದಾಗ ಅದು ಹೀಲಿಯಂ ಸ್ಟ್ರಕ್ಚರ್ ಸಿಗುತ್ತೆ, ಹೀಲಿಯಂ ನೋಬಲ್ ಗ್ಯಾಸ್. ಸೊ ಇನ್ನೊಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಹೈಡ್ರೋಜನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಸಿಗುತ್ತೆ. ಅದಕ್ಕೇನು ಮಾಡುತ್ತೆ, ಅದು ಇನ್ನೊಂದು ಹೈಡ್ರೋಜನ್ ಆಟಮ್ ಜೊತೆ ಎಲೆಕ್ಟ್ರಾನ್ನ ಶೇರ್ ಮಾಡ್ಕೊಳ್ಳುತ್ತೆ. ಈಗ ಇದು ಇನ್ನೊಂದು ಹೈಡ್ರೋಜನ್ ಆಟಮ್, ಅದರಲ್ಲೂ ಕೂಡ ಪ್ರೋಟಾನ್ ನ್ಯೂಟ್ರಾನ್ಸ್ ಇರುತ್ತೆ, ಅದರಲ್ಲೂ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ. ಈ 2 ಎಲೆಕ್ಟ್ರಾನ್ಸ್ಗಳು, ಈ 2 ಹೈಡ್ರೋಜನ್ ಆಟಮ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳುತ್ತೆ. ಈ ಹೈಡ್ರೋಜನ್ ಆಟಮ್ ಒಂದು ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ, ಈ ಹೈಡ್ರೋಜನ್ ಆಟಮ್ ಕೂಡ ಒಂದು ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಈ 1+1 ಈ 2 ಒಂದು ಎಲೆಕ್ಟ್ರಾನ್ ಏನು ಕೊಟ್ಟಿದ್ದಾರೆ
ಅವೆರಡು ಸೇರಿ 2 ಎಲೆಕ್ಟ್ರಾನ್ ಬರುತ್ತಲ್ಲ, ಆ 2 ಎಲೆಕ್ಟ್ರಾನ್ ಈ ಹೈಡ್ರೋಜನ್ ಆಟಮ್ಗೂ ಸೇರಿಕೊಳ್ಳುತ್ತೆ, ಈ ಹೈಡ್ರೋಜನ್ ಆಟಮ್ಗೂ ಸೇರಿಕೊಳ್ಳುತ್ತೆ. ಸೇರುತ್ತೆ ಅಂದರೆ ಏನು ಗೊತ್ತಾ, ಈ 2 ಎಲೆಕ್ಟ್ರಾನ್ ಏನಿದೆ ಅದು ಈ ಒಂದು ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ, ಈ ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ. ಎಲೆಕ್ಟ್ರಾನ್ ಕೆಲಸ ಏನು, ಆಟಮ್ನ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗುತ್ತೆ. ಅದರರ್ಥ ಈ 2 ಎಲೆಕ್ಟ್ರಾನ್ ಶೇರ್ ಆಗಿ ಸಿಕ್ಕಿರೋ 2 ಎಲೆಕ್ಟ್ರಾನ್ ಈ ಆಟಮ್ನ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗುತ್ತೆ, ಈ ಆಟಮ್ನ ನ್ಯೂಕ್ಲಿಯಸ್ ಸುತ್ತಲೂ ರಿವಾಲ್ವ್ ಆಗುತ್ತೆ. ಈ ರೀತಿ ಎಲೆಕ್ಟ್ರಾನ್ಗಳು ಶೇರ್ ಆಗಿ ಇದನ್ನು ನಾವು ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಶೇರ್ಡ್ ಎಲೆಕ್ಟ್ರಾನ್ಸ್ ಈ ರೀತಿ ಆಟಮ್ಸ್ಗಳು ಕಂಬೈನ್ ಆಗಿ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿದೆ. ಮಾಲಿಕ್ಯೂಲ್ ಫಾರ್ಮೇಷನ್ ಆದಮೇಲೆ ಈ ಶೇರ್ಡ್ ಎಲೆಕ್ಟ್ರಾನ್ಸ್ ಈ ಒಂದು ಹೈಡ್ರೋಜನ್ ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ, ಈ ಹೈಡ್ರೋಜನ್ ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ. ಎರಡನೇದು ಆಕ್ಸಿಜನ್ ಮಾಲಿಕ್ಯೂಲ್. ಈ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ 2 ಆಕ್ಸಿಜನ್ ಆಟಮ್ಗಳ ಮಧ್ಯೆ 2 ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ. ಅದಕ್ಕೆ ನಾವು 2 ಲೈನ್ನ ಮೆನ್ಷನ್ ಮಾಡಿರೋದಿಲ್ಲ. 2 ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, ಈ ಆಕ್ಸಿಜನ್ ಮಾಲಿಕ್ಯೂಲ್ ಮಧ್ಯೆ 2 ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಒಂದು ಆಕ್ಸಿಜನ್ ಆಟಮ್ನ ತೊಗೊಳ್ತೀನಿ. ಇದರಲ್ಲೂ ಕೂಡ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ. ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್. ಸುಮ್ಮನೆ ನನಗೆ ರಫಲ್ಲಿ ಬರೀತೀನಿ. ಫಸ್ಟ್ ಶೆಲ್ಲಲ್ಲಿ ಎಷ್ಟು ಇರುತ್ತೆ, 2 ಎಲೆಕ್ಟ್ರಾನ್ ಇರುತ್ತೆ. ಆಕ್ಸಿಜನ್ ಅಟಮಿಕ್ ನಂಬರ್ ಎಷ್ಟು, 8. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್ ಆಯಿತು ಅಂದರೆ ಇನ್ನು 6 ಎಲೆಕ್ಟ್ರಾನ್ಸ್ ಬರುತ್ತೆ. ಇದು ಆಕ್ಸಿಜನ್ ಆಟಮ್. ಈಗ ಆಕ್ಸಿಜನ್ ಆಟಮ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಬೇಕು ಅಂದರೆ ಈಗ ಆಲ್ರೆಡಿ 6 ಎಲೆಕ್ಟ್ರಾನ್ಸ್ ಇದೆ, ಇನ್ನು 2 ಎಲೆಕ್ಟ್ರಾನ್ಸ್ ಸಿಕ್ಕಿದ್ರೆ ಈ ಆಕ್ಸಿಜನ್ 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಆಗುತ್ತೆ. ಸೊ ಈ 2 ಎಲೆಕ್ಟ್ರಾನ್ಸ್ ಯಾವ ರೀತಿ ತಗೊಳ್ಳುತ್ತೆ ಅಂದರೆ ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ 2 ಎಲೆಕ್ಟ್ರಾನ್ನ ಶೇರ್ ಮಾಡಿಕೊಂಡು ತಗೊಳ್ಳುತ್ತೆ. ಈಗ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಯಾವ ರೀತಿ ಎಲೆಕ್ಟ್ರಾನ್ ಶೇರ್ ಆಗುತ್ತೆ ಅಂತ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು ಆಕ್ಸಿಜನ್ ಆಟಮ್ 1, ಇದು ಆಕ್ಸಿಜನ್ ಆಟಮ್ 2, ಇದು ಆಕ್ಸಿಜನ್ ಆಟಮ್ 1, ಇದು ಆಕ್ಸಿಜನ್ ಆಟಮ್ 2. 2 ಆಟಮ್ಸ್ಗಳಲ್ಲೂ ಮುಂಚೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇತ್ತು. ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳೋದಕ್ಕೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ನ ಮೇಂಟೈನ್ ಮಾಡೋದಕ್ಕೆ ಏನು ಮಾಡುತ್ತೆ, ಆ 6 ಎಲೆಕ್ಟ್ರಾನ್ಸ್ಗಳಲ್ಲಿ 4 ಎಲೆಕ್ಟ್ರಾನ್ಸ್ನ ತನ್ನ ಹತ್ರ ಇಟ್ಕೊಂಡು 2 ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ ಈ ಆಟಮ್ಗೆ. ಅದೇ ರೀತಿ ಇದು ಕೂಡ 4 ಎಲೆಕ್ಟ್ರಾನ್ಸ್ ತನ್ನ ಹತ್ರ ಇಟ್ಕೊಂಡು ಅದು ಕೂಡ 2 ಎಲೆಕ್ಟ್ರಾನ್ನ ಶೇರ್ ಮಾಡುತ್ತೆ. ಈ ಎರಡೂ ಶೇರ್ ಮಾಡಿರೋ ಎಲೆಕ್ಟ್ರಾನ್ಸ್ಗಳು ಸೇರಿ ಎಷ್ಟಾಗುತ್ತೆ, ಅದು ಕೂಡ 4 ಆಗುತ್ತೆ. ನಾನು ಮುಂಚೆನೇ ಹೇಳಿದೆ ಈ ರೀತಿ ಶೇರ್ ಮಾಡ್ಕೊಂಡ್ರೆ ಎಲೆಕ್ಟ್ರಾನ್ಸ್ 2 ಆಟಮ್ಗಳಿಗೂ ಕೂಡ ಸೇರಿಕೊಳ್ಳುತ್ತೆ ಅಂತ. ಮುಂಚೆ ಇದು 4 ಇಟ್ಕೊಂಡಿತ್ತು, 2 ಎಲೆಕ್ಟ್ರಾನ್ ಶೇರ್ ಮಾಡ್ತು. ಈ ಎರಡೂ ಸೇರಿ ಸಿಕ್ಕಿರೋ 4 ಎಲೆಕ್ಟ್ರಾನ್ಸ್ ಅಗೇನ್ ಇದಕ್ಕೂ ಸೇರಿಕೊಳ್ಳುತ್ತೆ. ಆಗ 4 + 4 8 ಆಯಿತು. ಅಂದರೆ ಆಕ್ಸಿಜನ್ 1ಗೆ 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಯಿತು ಆಕ್ಟೇಟ್ ಸ್ಟ್ರಕ್ಚರ್. ಅದೇ ರೀತಿ ಈ 4 ಎಲೆಕ್ಟ್ರಾನ್ಸ್ ಇದಕ್ಕೂ ಕೂಡ ಸೇರಿಕೊಳ್ಳುತ್ತಲ್ಲ. ಮುಂಚೆ ಇದರಲ್ಲಿ 4 ಎಲೆಕ್ಟ್ರಾನ್ಸ್ ಇತ್ತು, ಅಗೇನ್ ಶೇರ್ ಪೇರ್ ಎಲೆಕ್ಟ್ರಾನ್ಸ್ಗಳಲ್ಲಿ ಅಗೇನ್ 4 ಎಲೆಕ್ಟ್ರಾನ್ಸ್ ಸಿಕ್ತು, ಆಗ 8 ಎಲೆಕ್ಟ್ರಾನ್ಸ್ ಆಯಿತು. ಅಂದರೆ ಆಕ್ಸಿಜನ್ ಆಟಮ್ 1, ಆಕ್ಸಿಜನ್ ಆಟಮ್ 2 ಎರಡರಲ್ಲೂ ಕೂಡ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ಗಳು ಮೇಂಟೈನ್ ಆಗುತ್ತೆ. ಯಾವ ರೀತಿ, ಎಲೆಕ್ಟ್ರಾನ್ಸ್ಗಳು ಶೇರ್ ಆಗುತ್ತೆ. ಈ ಶೇರ್ಡ್ ಪೇರ್ 4 ಎಲೆಕ್ಟ್ರಾನ್ಸ್ ಏನಿದೆ, ಈ 4 ಎಲೆಕ್ಟ್ರಾನ್ಸ್ ಇಲ್ಲಿದೆ ನೋಡಿ, 4 ಎಲೆಕ್ಟ್ರಾನ್ಸ್ ಇದು ಈ ಒಂದು ಆಕ್ಸಿಜನ್ ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ, ಈ ಒಂದು ಆಕ್ಸಿಜನ್ ಆಟಮ್ ಸುತ್ತಲೂ ರಿವಾಲ್ವ್ ಆಗುತ್ತೆ. ಈ ರೀತಿ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಗ ಥರ್ಡ್ ಬಂದ್ಬಿಟ್ಟು ನೈಟ್ರೋಜನ್ ಮಾಲಿಕ್ಯೂಲ್. ನೈಟ್ರೋಜನ್ ಆಟಮ್ ಅಂತ ಬಂದಾಗ ಔಟರ್ ಮೋಸ್ಟ್ ಶೆಲ್ಲಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. 8 ಎಲೆಕ್ಟ್ರಾನ್ಸ್ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಇನ್ನೂ 3 ಎಲೆಕ್ಟ್ರಾನ್ಸ್ ಶಾರ್ಟೇಜ್ ಇದೆ. ಅದಕ್ಕೇನು ಮಾಡುತ್ತೆ, ಈ ನೈಟ್ರೋಜನ್ ಆಟಮ್ ಇನ್ನೊಂದು ನೈಟ್ರೋಜನ್ ಆಟಮ್ ಜೊತೆ ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಿಕೊಂಡು ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡುತ್ತೆ. ಸೊ ದಟ್ ನೈಟ್ರೋಜನ್ ಮಾಲಿಕ್ಯೂಲಲ್ಲಿ 3 ಕೋವೆಲೆಂಟ್ಸ್ ಬಾಂಡ್ ಬರುತ್ತೆ. ಅದಕ್ಕೆ ನಾವು ಇಲ್ಲಿ 3 ಲೈನ್ಗಳನ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ, ಈ ನೈಟ್ರೋಜನ್ ಆಟಮ್ 3 ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಈ ನೈಟ್ರೋಜನ್ ಆಟಮ್ ಕೂಡ 3 ಎಲೆಕ್ಟ್ರಾನ್ಸ್ ಕೊಟ್ಟು ಎರಡಕ್ಕೂ ಕೂಡ 8 ಎಲೆಕ್ಟ್ರಾನ್ಸ್ ಸೇರ್ಕೊಳ್ಳೋ ರೀತಿ ಮಾಡುತ್ತೆ. ಇಲ್ಲಿ ನೋಡಿ 1 2 3 4 5 6 7 8 ಅಂದರೆ ಈ ನೈಟ್ರೋಜನ್ ಆಟಮ್ಗೂ ಕೂಡ 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಯಿತು, ಈ ನೈಟ್ರೋಜನ್ ಆಟಮ್ ಕೂಡ 8 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಯಿತು. ಆದರೆ ಈ 6 ಎಲೆಕ್ಟ್ರಾನ್ಸ್ ಏನಿದೆ ಇದು ಈ ಒಂದು ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತೆ, ಈ ಆಟಮ್ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತುತ್ತೆ. ಈ ರೀತಿ ನೈಟ್ರೋಜನ್ ಮಾಲಿಕ್ಯೂಲಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಅಮೋನಿಯಾ ಮಾಲಿಕ್ಯೂಲ್. ಈ ಅಮೋನಿಯಾ ಮಾಲಿಕ್ಯೂಲ್ನಲ್ಲಿ ಒಂದು ನೈಟ್ರೋಜನ್ ಆಟಮ್ 3 ಹೈಡ್ರೋಜನ್ ಆಟಮ್ಗಳ ಜೊತೆ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ. ನಾನು ಮುಂಚೆನೇ ಹೇಳ್ದಂಗೆ ನೈಟ್ರೋಜನ್ ಆಟಮಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ 3 ಎಲೆಕ್ಟ್ರಾನ್ಸ್ ಬೇಕಾಗಿರುತ್ತೆ. ಅದಕ್ಕೇನು ಮಾಡುತ್ತೆ, ಅದು ಬೇರೆ ಆಟಮ್ಗಳ ಜೊತೆ ಎಲೆಕ್ಟ್ರಾನ್ಸ್ಗಳನ್ನ ಶೇರ್ ಮಾಡ್ಕೊಳ್ಳುತ್ತೆ. ಇಲ್ಲೇನು ಮಾಡ್ತು, ಒಂದೇ ನೈಟ್ರೋಜನ್ ಆಟಮ್ ಜೊತೆ 3 ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡ್ಕೊಳ್ತು. ಬಟ್ ಇಲ್ಲಿ ಆ ರೀತಿ ಆಗಿಲ್ಲ. ಇಲ್ಲೇನು ಮಾಡಿದೆ, ಒಂದು ಎಲೆಕ್ಟ್ರಾನ್ನ ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಂಡಿದೆ, ಇನ್ನೊಂದು ಎಲೆಕ್ಟ್ರಾನ್ನ ಇನ್ನೊಂದು ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಂಡಿದೆ, ಅದೇ ರೀತಿ ಇನ್ನೊಂದು ಎಲೆಕ್ಟ್ರಾನ್ನ ಇನ್ನೊಂದು ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಂಡಿದೆ. ಬೇಕಾದ್ರೆ ಇಲ್ಲಿ ನೋಡಿ, ಈ 3 ಹೈಡ್ರೋಜನ್ನ ಕವರ್ ಮಾಡ್ಕೊಳ್ತೀನಿ ಅಂದರೆ ನ್ಯೂಕ್ಲಿಯಸ್ ನೈಟ್ರೋಜನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ,
2+2+2+2 ಅಂದರೆ 8 ಎಲೆಕ್ಟ್ರಾನ್ಸ್ ನೈಟ್ರೋಜನಲ್ಲಿದೆ. ಅದೇ ರೀತಿ ಪ್ರತಿಯೊಂದು ಹೈಡ್ರೋಜನ್ ಆಟಮ್ನ ನೋಡ್ಕೊಳ್ತಾ ಹೋಗಿ. ಹೈಡ್ರೋಜನ್ ಆಟಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್. ಈ ಹೈಡ್ರೋಜನ್ ಆಟಮ್ಸಲ್ಲಿ 2 ಎಲೆಕ್ಟ್ರಾನ್ಸ್. ಈ ಹೈಡ್ರೋಜನ್ ಆಟಮಲ್ಲಿ 2 ಎಲೆಕ್ಟ್ರಾನ್ಸ್. ಅಂದರೆ ಹೈಡ್ರೋಜನ್ ಕೂಡ ಹೀಲಿಯಂ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಈ ಹೈಡ್ರೋಜನ್ ಕವರ್ ಮಾಡಿಕೊಂಡ್ರೆ ನೈಟ್ರೋಜನಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಸೊ ದಟ್ ಇದು ಕೂಡ ಆಕ್ಟೇಟ್ ರೂಲ್ ಫಾಲೋ ಮಾಡಿದೆ. ಇದು ಕೂಡ ಆಕ್ಟೇಟ್ ರೂಲ್ ಕಂಪ್ಲೀಟ್ ಆಗಿದೆ. ಸೊ ದಟ್ ಈ ರೀತಿ ಅಮೋನಿಯಂ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಮೀಥೇನ್ ಮಾಲಿಕ್ಯೂಲ್. ಮೀಥೇನ್ ಮಾಲಿಕ್ಯೂಲಲ್ಲಿ ಒಂದು ಕಾರ್ಬನ್ ಆಟಮ್ 4 ಹೈಡ್ರೋಜನ್ ಆಟಮ್ಗಳ ಜೊತೆ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ. ನಮ್ಗೆ ಗೊತ್ತಿರೋಂಗೆ ಕಾರ್ಬನ್ ವೇಲೆನ್ಸಿ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಆಕ್ಟೈಡ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ 4 ಎಲೆಕ್ಟ್ರಾನ್ಸ್ ಬೇಕು. ಆ 4 ಎಲೆಕ್ಟ್ರಾನ್ಸ್ಗಳನ್ನ ಒಂದೊಂದು ಆಟಮಿಂದ ಒಂದೊಂದು ಎಲೆಕ್ಟ್ರಾನ್ನ ಶೇರ್ ಮಾಡಿಕೊಂಡು ಆಕ್ಟೈಡ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಬೇಕಾದರೆ ಇಲ್ಲೂ ನೋಡಿ ನೀವು, ನಾನು ಹೈಡ್ರೋಜನ್ ಆಟಮ್ಸ್ಗಳನ್ನ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡ್ರೆ ಈ ಒಂದು ಕಾರ್ಬನ್ ಸರ್ಕಲಲ್ಲಿ ಸರ್ಕಲಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಅಂದರೆ ಈ 8 ಎಲೆಕ್ಟ್ರಾನ್ಸ್ ಕಾರ್ಬನ್ನ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗುತ್ತೆ. ಅದೇ ರೀತಿ ನಾನು ಇವೆಲ್ಲ ಕವರ್ ಮಾಡ್ಕೊಂಡು ಈ ಹೈಡ್ರೋಜನ್ ಆಟಮ್ ನೋಡಿದ್ರೆ ಈ 2 ಎಲೆಕ್ಟ್ರಾನ್ ಈ ಒಂದು ಹೈಡ್ರೋಜನ್ ನ್ಯೂಕ್ಲಿಯಸ್ ಸುತ್ತ ರಿವಾಲ್ವ್ ಆಗುತ್ತೆ. ಇವನ್ನ ಕವರ್ ಮಾಡಿಕೊಂಡ್ರೆ ಈ ಹೈಡ್ರೋಜನ್ ಆಟಮ್ ನ್ಯೂಕ್ಲಿಯಸ್ ಸುತ್ತ ಈ 2 ಎಲೆಕ್ಟ್ರಾನ್ ಕವರ್ ಆಗುತ್ತೆ. ಇದ್ರ ಸುತ್ತ ಈ 2 ಎಲೆಕ್ಟ್ರಾನ್ ರಿವಾಲ್ವ್ ಆಗುತ್ತೆ. ಅದೇ ರೀತಿ ಈ ಹೈಡ್ರೋಜನ್ ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಕಾರ್ಬನ್ ಕೂಡ ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂದರೆ ಹೈಡ್ರೋಜನ್ದು ವೇಲೆನ್ಸಿ ಬಂದು 1. ವೇಲೆನ್ಸಿ ಅಂದರೆ ಏನು? ಆ ಒಂದು ಆಟಮ್ ಎಷ್ಟು ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಅರ್ಥ. ಇಲ್ಲಿ ಹೈಡ್ರೋಜನ್ ಕಾರ್ಬನ್ ಜೊತೆ ಎಷ್ಟು ಬಾಂಡ್ ಮಾಡ್ಕೊಂಡಿದೆ? ಒಂದೇ ಬಾಂಡ್. ಅಂದರೆ ಇದೊಂದು ಎಲೆಕ್ಟ್ರಾನ್ ಕೊಟ್ಟಿದೆ, ಇದೊಂದು ಎಲೆಕ್ಟ್ರಾನ್ ಕೊಟ್ಟಿದೆ. ಸೊ ಒಂದು ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ ಈ ಆಟಮ್ ಕೂಡ ಒಂದು ಬಾಂಡ್, ಇದು ಒಂದು ಕೂಡ ಒಂದು. ಅಂದರೆ ಹೈಡ್ರೋಜನ್ ಒಂದು ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಅದಕ್ಕೆ ವೇಲೆನ್ಸಿ 1. ಅದೇ ರೀತಿ ಕಾರ್ಬನ್ ವೇಲೆನ್ಸಿ ಎಷ್ಟು? ಇದು ಹೈಡ್ರೋಜನ್ದು. ಕಾರ್ಬನ್ ವೇಲೆನ್ಸಿ ಎಷ್ಟು? ಕಾರ್ಬನ್ ವೇಲೆನ್ಸಿ 4. ಯಾಕೆ? ಇಲ್ಲಿ 4 ಹೈಡ್ರೋಜನ್ ಜೊತೆ ಒಂದೊಂದು ಬಾಂಡ್ ಮಾಡ್ಕೊಂಡಿದೆ. ಸೊ 4 ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಕಾರ್ಬನ್ಗೆ. ಸೊ ಕಾರ್ಬನ್ದು ವೇಲೆನ್ಸಿ ಬಂದು 4. ಈಗ ಫೈನಲಾಗಿ ಏನು ಜನರಲೈಸ್ ಮಾಡ್ತಿದ್ದೀವಿ ಅಂದರೆ, ಇನ್ನು ಮುಂದೆ ನೀವು ಈ ಒಂದು ಲೆಸನಲ್ಲಿ ಕೆಲವು ಸ್ಟ್ರಕ್ಚರ್ಗಳನ್ನ ಬರಿತಾ ಹೋಗ್ತೀರಾ. ಬರಿಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಕಾರ್ಬನ್ಗೆ ಎಲ್ಲ ಕಡೆ ಕೂಡ 4 ಬಾಂಡ್ ಕಂಪ್ಲೀಟ್ ಆಗಿರಬೇಕು. ಅಂದರೆ ಕಾರ್ಬನ್ದು ವೇಲೆನ್ಸಿ 4 ವೇಲೆನ್ಸಿ ಅಂದರೆ 4 ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಹಾಗಾಗಿ 4 ಬಾಂಡ್ಸ್ ಇದೆಯೋ ಇಲ್ವೋ ಅಂತ ನೀವು ಮುಂದಕ್ಕೆ ಈ ಒಂದು ಲೆಸನಲ್ಲಿ ಎಲ್ಲೇ ಸ್ಟ್ರಕ್ಚರ್ ಬರಿಬೇಕಾದ್ರೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಈಗ ಕೋವೆಲೆಂಟ್ ಬಾಂಡಿನ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್, ಸ್ಟ್ರಾಂಗ್ ಬಾಂಡ್ ವಿತಿನ್ ದಿ ಮಾಲಿಕ್ಯೂಲ್. ಎಕ್ಸಾಂಪಲ್ ಆಗಿ ನಾನಿಲ್ಲಿ ಮೀಥೇನ್ ತೊಗೊಳ್ತೀನಿ. ಮೀಥೇನ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ಒಂದು ಕಾರ್ಬನ್ ಆಟಮ್ 4 ಹೈಡ್ರೋಜನ್ ಆಟಮ್ ಜೊತೆ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಕೋವೆಲೆಂಟ್ ಬಾಂಡ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಈ ರೀತಿ ಸ್ಟ್ರೈಟ್ ಲೈನ್. ಇದು ಮೀಥೇನ್. ಸ್ಟ್ರಾಂಗ್ ಬಾಂಡ್ ವಿತಿನ್ ದಿ ಮಾಲಿಕ್ಯೂಲ್ ಅಂದರೆ ಈ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಈ ಬಾಂಡ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ಟ್ರಾಂಗ್ ಬಾಂಡ್ ಪ್ರತಿಯೊಂದು ಬಾಂಡ್ ಕೂಡ, ಇದು ಅಷ್ಟೇ, ಈ 4 ಬಾಂಡ್ ಏನಿದೆ ವಿತಿನ್ ದಿ ಮಾಲಿಕ್ಯೂಲ್. ಈಗ ಇದು CH4 ಮಾಲಿಕ್ಯೂಲ್ ಅಂದರೆ ಈ ಮಾಲಿಕ್ಯೂಲ್ ಒಳಗಡೆ ಇರೋ CH ಬಾಂಡ್ ಏನಿದೆ ಇದನ್ನು CH ಬಾಂಡ್ ಅಂತ ಕರಿತೀನಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಬಾಂಡ್ CH ಬಾಂಡ್. ಈ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೋವೆಲೆಂಟ್ ಬಾಂಡಲ್ಲಿ ಈ ಒಂದು ಬಾಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಸ್ಟ್ರಾಂಗ್ ಬಾಂಡ್ ವಿತಿನ್ ದಿ ಮಾಲಿಕ್ಯೂಲ್. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ವೀಕ್, ಸೊ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಈಗ ಯಾವುದೋ ಒಂದು ಕಂಟೈನರ್ ತೊಗೊಳ್ತೀನಿ ಅಂದರೆ ನಾನು, ಮೀಥೇನ್ ಬಂದ್ಬಿಟ್ಟು ಗ್ಯಾಸ್ ಅಲ್ವಾ, ಇದು ಗ್ಯಾಸ್ ಮಾಲಿಕ್ಯೂಲ್ಸ್. ಈಗ ಒಂದು ಕಂಟೈನರ್ ತೊಗೊಳ್ತೀನಿ ಅಂದರೆ ಅದರಲ್ಲಿ ಮೀಥೇನ್ ಮಾಲಿಕ್ಯೂಲ್ಸ್ ಇರುತ್ತೆ. CH4 ಅಂದರೆ ಈ ಥರ ಸ್ಟ್ರಕ್ಚರ್. ಅದು ನಾನು ಸಿಂಪಲಾಗಿ CH4 ಅಂತ ಬರಿತಾ ಇದ್ದೀನಿ. ಈ ರೀತಿ ದೂರ ಒಂದೊಂದು ಮಾಲಿಕ್ಯೂಲ್ ಇರುತ್ತೆ CH4. ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂದರೆ ಈ CH4 ಮಧ್ಯೆ ಒಂದು ಅಟ್ರಾಕ್ಷನ್ ಇರುತ್ತಲ್ಲ, ಅದು ತುಂಬ ಕಡಿಮೆ, ಲೋ ಅಟ್ರಾಕ್ಷನ್, ಲೆಸ್ ಅಟ್ರಾಕ್ಷನ್ ತುಂಬ ಕಡಿಮೆ. ಬಟ್ CH4 ಒಳಗಡೆ ಮತ್ತು ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ CH4 ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಅಟ್ರಾಕ್ಷನ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಒಂದೊಂದು ಮಾಲಿಕ್ಯೂಲ್ ಮಧ್ಯೆ ಅಟ್ರಾಕ್ಷನ್ ತುಂಬ ಕಡಿಮೆ ಇರುತ್ತೆ, ಜಾಸ್ತಿ ಅಟ್ರಾಕ್ಷನ್ ಇರೋದಿಲ್ಲ. ಹಾಗಾಗಿ ಅಟ್ರಾಕ್ಷನ್ ಕಡಿಮೆ ಇರೋದ್ರಿಂದ ಈಸಿಯಾಗಿ ಅದು ಮೆಲ್ಟ್ ಆಗುತ್ತೆ, ಈಸಿಯಾಗಿ ಅದು ಎವಾಪರೇಟ್ ಆಗುತ್ತೆ, ಬಾಯ್ಲ್ ಆಗುತ್ತೆ. ಈಗ ಎರಡರ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇತ್ತು ಅಂದರೆ ಇವನ್ನ ಸಪ್ರೇಟ್ ಮಾಡೋದಕ್ಕೆ ನಾವು ಫೋರ್ಸ್ ಜಾಸ್ತಿ ಅಪ್ಲೈ ಮಾಡಬೇಕಿತ್ತು. ಬಟ್ ಇಲ್ಲಿ ಅಟ್ರಾಕ್ಷನ್ ಕಡಿಮೆ, ಫೋರ್ಸ್ ಕಡಿಮೆ. ಹಾಗಾಗಿ ಎರಡನ್ನೂ ಈ ಮಾಲಿಕ್ಯೂಲ್ಸ್ಗಳನ್ನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ಹಾಗಾಗಿ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ತುಂಬ ಕಡಿಮೆ. ನಾನು ಎಕ್ಸಾಂಪಲ್ ಆಗಿ ಈ ಗ್ಯಾಸ್ಗಳಿಗೆ ಮೆಲ್ಟಿಂಗ್ ಪಾಯಿಂಟ್ ಬರೋದಿಲ್ಲ. ಬಟ್ ನಾನು ಎಕ್ಸಾಂಪಲ್ ಆಗಿ ಮೀಥೇನ್ ತೊಗೊಂಡಿದ್ದೀನಿ. ಇನ್ನೂ ಬೇರೆ ಸಾಲಿಡ್ ಕೋವೆಲೆಂಟ್ ಬಾಂಡ್ಗಳು ಬರ್ತವೆ,
ಆ ಒಂದು ಸಿಚುವೇಷನಲ್ಲಿ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಈ ಒಂದು ಮಾಲಿಕ್ಯೂಲ್ ಮಧ್ಯೆ ಅಟ್ರಾಕ್ಷನ್ ಕಡಿಮೆ ಇರುತ್ತೆ, ಈಸಿಯಾಗಿ ಸಪ್ರೇಟ್ ಮಾಡ್ಬೋದು, ಅದಕ್ಕೆ ಬೇಗ ಸಪ್ರೇಟ್ ಆಗುತ್ತೆ. ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾನೆ ಅವು ಬೇಗ ಮೆಲ್ಟ್ ಆಗುತ್ತೆ, ಬೇಗ ಬಾಯ್ಲ್ ಆಗುತ್ತೆ. ಇನ್ನೊಂದು ಏನಂದರೆ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ನೋ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಫಾರ್ಮ್. ಈಗ ಅಯೋನಿಕ್ ಬಾಂಡ್ ಅಂತ ತೊಗೊಂಡ್ರೆ ಅಯೋನಿಕ್ ಬಾಂಡಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅದಕ್ಕೆ Na+Cl- ಈ ರೀತಿ ಚಾರ್ಜ್ ಪಾರ್ಟಿಕಲ್ಸ್ ಬರುತ್ತೆ. ಎಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಬರುತ್ತೋ ಆವಾಗ ಮಾತ್ರ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗೋ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ. ಕರೆಂಟ್ ಅಂದ್ರೇನು, ಚಾರ್ಜಸ್ಗಳು ಮೂವ್ ಆಗೋದೇ ಕರೆಂಟು. ಸೊ ಅಯೋನಿಕ್ ಕಾಂಪೌಂಡ್ಸ್ಗಳಲ್ಲಿ Na+Cl- ಮೂವ್ಮೆಂಟ್ ಆದರೆ ಅಲ್ಲಿ ಕರೆಂಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಕೋವೆಲೆಂಟ್ ಬಾಂಡಲ್ಲಿ ಯಾವುದೇ ರೀತಿ ಚಾರ್ಜಸ್ಗಳು ಕ್ರಿಯೇಟ್ ಆಗಿಲ್ಲ. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿದೆ, ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಇಲ್ಲಿ ಚಾರ್ಜಸ್ಗಳೇ ಕ್ರಿಯೇಟ್ ಆಗಿಲ್ಲ ಅಂದರೆ ಆ ಚಾರ್ಜಸ್ಗಳು ಫ್ಲೋ ಆಗೋ ಚಾನ್ಸಸ್ ಇಲ್ಲವೇ ಇಲ್ಲ. ಅಯೋನಿಕ್ ಕಾಂಪೌಂಡಲ್ಲಾದರೆ ಕಂಪ್ಲೀಟ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು, ಸೊ ದಟ್ ಇಲ್ಲಿ ಚಾರ್ಜ್ ಕ್ರಿಯೇಟ್ ಆಯಿತು. Na+ ಪಾಸಿಟಿವ್ ಚಾರ್ಜ್, Cl- ನೆಗೆಟಿವ್ ಚಾರ್ಜ್. ಈ ಚಾರ್ಜ್ಗಳ ಮೂವ್ಮೆಂಟ್ ಆದರೆ ಕರೆಂಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಅಯೋನಿಕ್ ಕಾಂಪೌಂಡ್ಸಲ್ಲಿ. ಬಟ್ ಇಲ್ಲಿ ಕೋವೆಲೆಂಟ್ ಬಾಂಡ್ ಆದಾಗ ಕೋವೆಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ಚಾರ್ಜಸ್ಗಳು ಕ್ರಿಯೇಟ್ ಆಗಲ್ಲ, ಯಾಕಂದರೆ ಎಲೆಕ್ಟ್ರಾನ್ಸ್ಗಳು ಇಲ್ಲಿ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಚಾರ್ಜಸ್ಗಳು ಕ್ರಿಯೇಟ್ ಆಗಿಲ್ಲ ಅಂದರೆ ಈ ಒಂದು ಆ್ಯಟಮಲ್ಲಿ ಆ ಒಂದು ಚಾರ್ಜ್ ಮೂವ್ಮೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಚಾರ್ಜಸ್ಗಳೇ ಇಲ್ಲ ಅಂದರೆ ಇನ್ನು ಮೂವ್ಮೆಂಟ್ ಎಲ್ಲಿಂದ ಬರುತ್ತೆ? ಸೊ ಕರೆಂಟ್ ಇಲ್ಲ. ಕರೆಂಟ್ ಯಾಕಿಲ್ಲ? ಚಾರ್ಜಸ್ ಇಲ್ಲ. ಸೊ ಚಾರ್ಜಸ್ ಫ್ಲೋ ಆಗಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಫ್ಲೋ ಆಗಲ್ಲ ಅಂದರೆ ಪುವರ್ ಕಂಡಕ್ಟರ್ಸ್, ಅಂದರೆ ಆ ಒಂದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಹೆಚ್ಚಾಗಿ ಕೋವೆಲೆಂಟ್ ಕಾಂಪೌಂಡ್ಸ್ಗಳು ಕರೆಂಟ್ ಕಂಡಕ್ಟ್ ಮಾಡಲ್ಲ, ಅಂದರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಅದಕ್ಕೆ ನಾವು ಇದನ್ನು ಪುವರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಟಾಪಿಕ್ ಬಂದು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ನಾವು ಮುಂಚೆನೇ ಡಿಸ್ಕಸ್ ಮಾಡ್ದಂಗೆ ಕಾರ್ಬನ್ ಪ್ರಾಪರ್ಟೀಸ್ ಬೇರೆ ಎಲಿಮೆಂಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಇದೆ ಅಂತ ಹೇಳಿದ್ವಿ. ಹೇಗೆ ಅಂತ ನೋಡೋಣ. ಫಸ್ಟ್ ಬಂದು ಕೆಟನೇಷನ್ ಪ್ರಾಪರ್ಟಿ. ಕೆಟನೇಷನ್ ಅಂದ್ರೇನು? Carbon has the unique ability to form bonds with other atoms of carbon, giving to large molecules. This property is called catenation. ಇವನ್ ಡೆಫಿನೇಷನ್ ಏನಂತ ಹೇಳುತ್ತೆ ಅಂದರೆ, ಈಗ ನಾನು ಒಂದು ಕಾರ್ಬನ್ ಆ್ಯಟಮ್ ತೊಗೊಳ್ತೀನಿ ಅಂದರೆ ಒಂದು ಕಾರ್ಬನ್ ಆ್ಯಟಮ್ ಇನ್ನೊಂದು ಕಾರ್ಬನ್ ಆ್ಯಟಮ್ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ, ಇದು ಮತ್ತೊಂದರ ಜೊತೆ. ಹೀಗೆ ಕಂಟಿನ್ಯೂಯಸ್ ಚೈನ್ ಒಂದು ಲಾರ್ಜ್ ಮಾಲಿಕ್ಯೂಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಾರ್ಬನ್ಗಿದೆ ಅಂತ ಹೇಳುತ್ತೆ. ಅಂದರೆ ಈ ಥರ ಕಂಟಿನ್ಯೂಯಸ್ ಆಗಿ ಕಾರ್ಬನ್ ಬಾಂಡ್ ಅಂದರೆ ಬೇರೆ ಯಾವೊಂದು ಎಲಿಮೆಂಟ್ಗಳಿಗೂ ಕೂಡ ಈ ರೀತಿ ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಈ ಒಂದು ಪ್ರಾಪರ್ಟಿಯನ್ನು, ಈ ರೀತಿ ಲಾರ್ಜ್ ಮಾಲಿಕ್ಯೂಲ್ ಮಾಡ್ಕೊಳ್ಳೋ ಒಂದು ಪ್ರಾಪರ್ಟಿಯನ್ನು, ಎಬಿಲಿಟಿಯನ್ನು ನಾವು ಕೆಟನೇಷನ್ ಅಂತ ಕರಿತೀವಿ. ಇಲ್ಲಿ ವೇಲೆನ್ಸಿ ಕಂಪ್ಲೀಟ್ ಆಗಬೇಕು. ಇಲ್ಲಿ ಈ ಕಾರ್ಬನ್ ಆಟಮ್ ತೊಗೊಂಡ್ರೆ ಇಲ್ಲಿ ಬರೀ ಎರಡು ಬಾಂಡ್ ಆಗಿದೆ, ಇನ್ನೆರಡು ಬಾಂಡಿಗೆ ನಾವು ಹೈಡ್ರೋಜನ್ ಬರಿತೀವಿ. ಎಲ್ಲದಕ್ಕೂ ಅಷ್ಟೇ ಹಿಂಗೆ ಬರ್ಕೊಳ್ತಾ ಹೋಗಬೇಕು. ಅಂದರೆ 4 ವೇಲೆನ್ಸಿ ಕಂಪ್ಲೀಟ್ ಆಗಬೇಕು ಪ್ರತಿಯೊಂದು ಕಾರ್ಬನ್ಗೂ ಕೂಡ. ಇಲ್ಲೂ ಅಷ್ಟೇ, ಇಲ್ಲಿ ಹೈಡ್ರೋಜನ್ 1 2 3 4 ವೇಲೆನ್ಸಿ ಕಂಪ್ಲೀಟ್ ಆಯಿತು. ಇದಕ್ಕೂ ಅಷ್ಟೇ 1 2 3 4 ಈ ರೀತಿ ಪ್ರತಿಯೊಂದು ಕಾರ್ಬನ್ ಆಟಮ್ಗೂ ಕೂಡ 4 ವೇಲೆನ್ಸಿ ಕಂಪ್ಲೀಟ್ ಆಗಬೇಕು. ಇದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇಲ್ಲಿ ಕೆಟಿನೇಷನ್ ಅಂದರೆ ಏನು? ಒಂದು ಕಾರ್ಬನ್ ಆಟಮ್ ಒಂದಕ್ಕೊಂದು ಬಾಂಡ್ ಮಾಡ್ಕೊಳ್ತಾ ಒಂದು ಲಾರ್ಜ್ ಮಾಲಿಕ್ಯೂಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಅಂದರೆ CC ಬಾಂಡ್, ಈ ರೀತಿ CC ಬಾಂಡ್ ಅಂತ ಕರಿತೀವಿ. ಕಾರ್ಬನ್ ಬಾಂಡು ಈ ರೀತಿ ಲಾರ್ಜ್ ಮಾಲಿಕ್ಯೂಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಾರ್ಬನ್ಗೆ ಮಾತ್ರ ಇದೆ. ಈ ಕೆಟನೇಷನ್ ಪ್ರಾಪರ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಸಿಲಿಕಾನ್ ಕೂಡ ಫಾಲೋ ಮಾಡುತ್ತೆ. ಇದು ಕಾರ್ಬನ್ ಥರ ಒಂದು 100-200 ಆಟಮ್ಸ್ಗಳ ಜೊತೆ ಕಂಬೈನ್ ಆಗಲ್ಲ. ಇದು ಮ್ಯಾಕ್ಸಿಮಮ್ ಅಂದರೆ 7 or 8 ಲಾಸ್ಟ್ ಈ ರೀತಿ ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ತಾ ಸಿಲಿಕಾನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಇದೇ ಮ್ಯಾಕ್ಸಿಮಮ್. ಕಾರ್ಬನ್ ಬಿಟ್ಟರೆ ನೆಕ್ಸ್ಟ್ ಸಿಲಿಕಾನ್. ಅದೇ ಹೇಳ್ದಲ್ಲ, ಕಾರ್ಬನ್ದು ಒಂದು ಯುನೀಕ್ ಪ್ರಾಪರ್ಟಿ ಇದೆ. ಈ ರೀತಿ 600, 200, 300 ಈ ರೀತಿ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಪಾಲಿಮರ್ಸ್ ಅಂತ ಬರುತ್ತೆ ಮುಂದಕ್ಕೆ. ಪಾಲಿಮರ್ಸ್ ಅಂದರೆ ಏನು? ಪಾಲಿ ಅಂದರೆ ಮೆನಿ. ಆ ರೀತಿ ಕಾರ್ಬನ್ ಆಟಮ್ಸ್ ತುಂಬ ಒಂದಕ್ಕೊಂದು ಕಂಬೈನ್ ಆಗಿ ಒಂದು ಲಾರ್ಜ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವು ಕೆಟನೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಇದನ್ನು ಹೆಚ್ಚಾಗಿ ನಾವು ಕಾರ್ಬನಲ್ಲಿ ಮಾತ್ರ ನೋಡ್ತೀವಿ. ಕಾರ್ಬನ್ ಆಟಮ್ಸ್ ಮೇ ಬಿ ಲಿಂಕ್ಡ್ ಬೈ ಸಿಂಗಲ್, ಡಬಲ್ ಆರ್ ಟ್ರಿಪಲ್ ಬಾಂಡ್. ಈ ಎಕ್ಸಾಂಪಲಲ್ಲಿ ಪ್ರತಿಯೊಂದು ಕಾರ್ಬನ್ ಆಟಮ್ ಕೂಡ ಸಿಂಗಲ್ ಬಾಂಡ್ ಮೂಲಕ ಕನೆಕ್ಟ್ ಆಗಿದೆ. ಬರೀ ಸಿಂಗಲ್ ಬಾಂಡ್ ಆಗಬೇಕು ಅಂತಲ್ಲ, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಕೂಡ ಬರ್ಬೋದು. ಇಲ್ಲಿ ನೋಡಿ, ಈಗ ಇಲ್ಲಿ ನಾನು ಸಿಂಗಲ್ ಬಾಂಡ್ನ ಡಬಲ್ ಬಾಂಡ್ ಆಗಿ ರಿಪ್ಲೇಸ್ ಮಾಡ್ತೀನಿ. ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಕೂಡ ಬರುತ್ತೆ, ಕೆಲವು ಸಲ ಟ್ರಿಪಲ್ ಬಾಂಡ್ ಕೂಡ ಬರುತ್ತೆ ಕಾರ್ಬನ್ ಮಧ್ಯೆ. ಈ ರೀತಿ ಟ್ರಿಪಲ್ ಬಾಂಡ್ ಅಂದ್ರೇನು? 3 ಕೋವೆಲೆಂಟ್ ಬಾಂಡ್ ಇದೆ, 3 ಶೇರ್ ಪೇರ್ ಎಲೆಕ್ಟ್ರಾನ್ಸ್ಗಳಿದೆ. ಅಂದರೆ ಇದು ಕೂಡ ಒಂದು 3 ಎಲೆಕ್ಟ್ರಾನ್ಸ್ ಕೊಟ್ಟು, ಇದು 3 ಎಲೆಕ್ಟ್ರಾನ್ಸ್ ಕೊಟ್ಟು ಬಾಂಡ್ ಮಾಡ್ಕೊಂಡಿದೆ. ಇಲ್ಲಿ 2 ಕೋವೆಲೆಂಟ್ ಬಾಂಡ್. ಈ ರೀತಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ಗಳ ಮೂಲಕ ಕಾರ್ಬನ್ ಆಟಮ್ಸ್ಗಳು ಲಿಂಕ್ ಆಗುತ್ತೆ. ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂದರೆ ಏನು? ಕಾಂಪೌಂಡ್ಸ್ ಆಫ್ ಕಾರ್ಬನ್ ವಿಚ್ ಆರ್ ಲಿಂಕ್ಡ್ ಬೈ ಓನ್ಲಿ ಸಿಂಗಲ್ ಬಾಂಡ್ಸ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್ಸ್ ಆರ್ ಕಾಲ್ಡ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಈಗ ಎಕ್ಸಾಂಪಲ್, ನಾನು ಇಲ್ಲೊಂದು ಕಾರ್ಬನ್ ಕಾಂಪೌಂಡ್ ತೊಗೊಳ್ತೀನಿ ಎಕ್ಸಾಂಪಲ್ ಆಗಿ. ಅಂದರೆ ಇಲ್ಲಿ ಕಾರ್ಬನ್ ಲಿಂಕ್ ಆಗಿದೆ,
ಇಲ್ಲಿ ವೇಲೆನ್ಸಿ ಕಂಪ್ಲೀಟ್ ಮಾಡೋದಕ್ಕೆ ಹೈಡ್ರೋಜನ್ ಬರ್ಕೋಬೇಕು. ಇದಕ್ಕೆಲ್ಲ ನೇಮ್ ಯಾವ ರೀತಿ ಕೊಡ್ತೀವಿ ಅವೆಲ್ಲನೂ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ನಾಮನ್ಕ್ಲೇಚರಲ್ಲಿ. ಓಕೆ, ಈಗ ಇದೊಂದು ಕಾರ್ಬನ್ ಕಾಂಪೌಂಡ್ಸ್ ಅಂತ ಅಂದ್ಕೊಂಡ್ರೆ ಈ ಒಂದು ಕಾರ್ಬನ್ ಕಾಂಪೌಂಡಲ್ಲಿ ಪ್ರತಿಯೊಂದು ಕಾರ್ಬನ್ ಕಾರ್ಬನ್ ಲಿಂಕ್ ಸಿಂಗಲ್ ಬಾಂಡೇ ಆಗಿರಬೇಕು. ನೋಡಿ, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಯಾವ ಕಾರ್ಬನ್ ಕಾಂಪೌಂಡಲ್ಲಿ ಕಾರ್ಬನ್ ಕಾರ್ಬನ್ ಮಧ್ಯೆ ಬರೀ ಸಿಂಗಲ್ ಬಾಂಡ್ ಇರುತ್ತೋ ಆ ಒಂದು ಕಾರ್ಬನ್ ಕಾಂಪೌಂಡ್ ನಾವು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಕರೀತಾರೆ, ಅಥವಾ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಯಾವುದನ್ನು ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದಾಗ. ನೆಕ್ಸ್ಟ್, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂದರೆ ಏನು? ಕಾಂಪೌಂಡ್ಸ್ ಆಫ್ ಕಾರ್ಬನ್ ಹ್ಯಾವಿಂಗ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್ ಬಿಟ್ವೀನ್ ದೇರ್ ಕಾರ್ಬನ್ ಆಟಮ್ಸ್ ಆರ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಈಗ ಇದೇ ರೀತಿ ಕಾರ್ಬನ್ ಕಾಂಪೌಂಡ್ಸ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಡಬಲ್ ಬಾಂಡ್ ಅಥವಾ ತ್ರಿಬಲ್ ಬಾಂಡ್ ಇದ್ದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಈಗ ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀವಿ ನೋಡಿ. ಕಾರ್ಬನ್ 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 5 ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಒಂದೇ ಒಂದು ಡಬಲ್ ಬಾಂಡ್ ಬಂತು. ಈಗ ಇದನ್ನು ಕೂಡ ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಹೇಳಿದ್ನಲ್ಲ, ಅಟ್ಲೀಸ್ಟ್ ಒಂದು ಡಬಲ್ ಬಾಂಡ್ ಅಥವಾ ತ್ರಿಬಲ್ ಬಾಂಡ್ ಇದ್ದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್. ಇಲ್ಲಿ ಡಬಲ್ ಬಾಂಡ್ ಬದಲು ತ್ರಿಬಲ್ ಬಾಂಡ್ ಇತ್ತು, ಆಗಲೂ ಕೂಡ ಇದನ್ನು ನಾವು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಡಬಲ್ ಬಾಂಡ್ ತ್ರಿಬಲ್ ಬಾಂಡ್ ಎರಡೂ ಇತ್ತು ಇಲ್ಲಿ, ಆಗಲೂ ಕೂಡ ಇದನ್ನು ನಾವು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನಂತ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂದರೆ ಇಷ್ಟೇ, ಸಿಂಗಲ್ ಬಾಂಡ್ ಬಿಟ್ಟು ಅಟ್ಲೀಸ್ಟ್ ಯಾವುದಾದ್ರೂ ಒಂದೇ ಒಂದು ಡಬಲ್ ಬಾಂಡ್ ಅಥವಾ ತ್ರಿಬಲ್ ಬಾಂಡ್ ಇತ್ತು ಅಂದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಬಗ್ಗೆ ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈಗ ನೆಕ್ಸ್ಟ್ ಪಾಯಿಂಟ್, ಸಿನ್ಸ್ ಕಾರ್ಬನ್ ಹ್ಯಾಸ್ ಅ ವೇಲೆನ್ಸಿ ಆಫ್ 4, ಇಟ್ ಈಸ್ ಕ್ಯಾಪಬಲ್ ಆಫ್ ಬಾಂಡಿಂಗ್ ವಿತ್ 4 ಅದರ್ ಆಟಮ್ಸ್ ಆಫ್ ಕಾರ್ಬನ್ ಆರ್ ಆಟಮ್ಸ್ ಆಫ್ ಸಮ್ ಅದರ್ ಮೋನೋವೇಲೆಂಟ್ ಎಲಿಮೆಂಟ್. ನಮ್ಗೆ ಗೊತ್ತಿರೋಂಗೆ ಕಾರ್ಬನ್ದು ವೇಲೆನ್ಸಿ ಬಂದು 4 ವೇಲೆನ್ಸಿ ಅಂದರೆ ಏನು? ಕಾರ್ಬನ್ 4 ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಅರ್ಥ. ಹಂಗಂದರೆ ಇಲ್ಲೇನು ಹೇಳ್ತಿದೆ ಅಂದರೆ, ಈಗ ಒಂದು ಕಾರ್ಬನ್ ಆಟಮ್ ತೊಗೊಳ್ತೀನಿ ಅಂದರೆ ಅದು ಆ 4 ಬಾಂಡ್ನ ಕಾರ್ಬನ್ ಜೊತೆಗೆ ಮಾಡ್ಕೋಬೋದು, ಇಲ್ಲ ಅಂದರೆ ಬೇರೆ ಮೋನೋವೇಲೆಂಟ್ ಆಟಮ್ ಜೊತೆ ಮಾಡ್ಕೋಬೋದು. ಈಗ ಇನ್ನೊಂದು ಕಾರ್ಬನ್ ತೊಗೊಳ್ತೀನಿ ಅಂದರೆ ಅದು ಹೈಡ್ರೋಜನ್ ಜೊತೆ ಒಂದು ಬಾಂಡು, ಕ್ಲೋರಿನ್ ಜೊತೆ ಒಂದು, ಬ್ರೋಮಿನ್ ಜೊತೆ ಒಂದು, ಇನ್ನೊಂದು ಹೈಡ್ರೋಜನ್ ಜೊತೆ ಇರ್ಬೋದು ಒಂದು. ಈ ರೀತಿ ಒಟ್ಟಿನಲ್ಲಿ ಏನಿಲ್ಲ, ಕಾರ್ಬನ್ಗೆ 4 ವೇಲೆನ್ಸಿ ಕಂಪ್ಲೀಟ್ ಆಗಬೇಕು ನಾವೆಲ್ಲೇ ಒಂದು ಸ್ಟ್ರಕ್ಚರ್ ಬರಿತೀವಿ ಅಂದಾಗ. ನೆಕ್ಸ್ಟು, ಕಾಂಪೌಂಡ್ಸ್ ಆಫ್ ಕಾರ್ಬನ್ ಆರ್ ಫಾರ್ಮ್ಡ್ ವಿತ್ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್ and many other elements, giving rise to compounds with specific properties which are depends on the elements other than the carbon present in the molecule. ಈಗ ಎಕ್ಸಾಂಪಲ್ ಆಗಿ ಇಲ್ಲೊಂದು ಲಾರ್ಜ್ ಮಾಲಿಕ್ಯೂಲ್ ತೊಗೊಳ್ತೀನಿ, ಕಾರ್ಬನ್ ಕಾಂಪೌಂಡ್. ಇಲ್ಲಿ ಕಾರ್ಬನ್ ಬದಲು ನಾನು ಇಲ್ಲೊಂದು ಆಕ್ಸಿಜನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಕ್ಸಿಜನ್ ವೇಲೆನ್ಸಿ ಬಂದು 2, ಅದಕ್ಕೆ 2 ಬಾಂಡ್ ಆಕ್ಸಿಜನ್ ಮಾಡ್ಕೊಳ್ಳುತ್ತೆ, ಒಂದು ಬಾಂಡ್ ಕಾರ್ಬನ್ ಜೊತೆ, ಈ ಕಾರ್ಬನ್ ಜೊತೆ, ಇನ್ನೊಂದು ಈ ಕಾರ್ಬನ್ ಜೊತೆ. ಇಲ್ಲಿ ಮುಂಚೆ ಬರೀ ಕಾರ್ಬನ್ನೇ ಇತ್ತು, ಈಗ ಕಾರ್ಬನ್ ಜೊತೆಗೆ ನಾನು ಆಕ್ಸಿಜನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆಕ್ಸಿಜನ್, ಕರೆಕ್ಟಾ? ಈಗ ಆಕ್ಸಿಜನ್ನ ಈ ಒಂದು ಕಾಂಪೌಂಡಿಗೆ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಈ ಒಂದು ಕಾಂಪೌಂಡಿನ ಎಂಟೈರ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ, ಓಕೆನಾ? ಈಗ ನೆಕ್ಸ್ಟ್ ನಾನು ಆಕ್ಸಿಜನ್ ಬದಲು ಬೇರೆ ಯಾವುದೋ ಎಲಿಮೆಂಟ್ನ ಲಿಂಕ್ ಮಾಡ್ತೀನಿ, ನೈಟ್ರೋಜನ್ ಲಿಂಕ್ ಮಾಡ್ತೀನಿ, ಅಥವಾ ನಾನು ನೈಟ್ರೋಜನ್ ಲಿಂಕ್ ಮಾಡ್ತೀನಿ, ಅಥವಾ ಹೈಡ್ರೋಜನ್ ಲಿಂಕ್ ಮಾಡ್ತೀನಿ, ಸಲ್ಫರ್. ಈ ರೀತಿ ನೀವು ಆಟಮ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋದರೆ ಇಲ್ಲಿ ಅಂತಲ್ಲ, ಒಂದು ಕಾಂಪೌಂಡಿಗೆ ನೀವು ಬೇರೆ ಬೇರೆ ಆಟಮ್ಸ್ಗಳು, ಸಲ್ಫರ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಒಂದು ಚೇಂಜ್ ಮಾಡ್ತಾ ಹೋದಂಗೆ ಒಂದು ಕಾಂಪೌಂಡಿನ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಫೈನಲಾಗಿ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಇಲ್ಲಿ ಕಾರ್ಬನ್ ಕೌಂಟ್, ಕಾರ್ಬನ್ ಎಷ್ಟಿದೆ? ಕಾರ್ಬನ್ ಅಷ್ಟೇ ಇದೆ. ಬಟ್ ಇಲ್ಲಿ ನೀವೇನು ಆಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಲ್ಲ ಅದನ್ನು ಚೇಂಜ್ ಮಾಡ್ತಾ ಎಂಟೈರ್ ಒಂದು ಕಾಂಪೌಂಡಿನ ಪ್ರಾಪರ್ಟೀಸ್ ಚೇಂಜ್ ಆಗ್ತಾ ಇದೆ. ಅಂದರೆ ಈ ಒಂದು ಕಾಂಪೌಂಡಿನ ಪ್ರಾಪರ್ಟೀಸ್ ಈ ಒಂದು ಕಾರ್ಬನ್ ನಂಬರ್ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ನಾವು ಯಾವುದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಆಟಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಂಕ್ಷನಲ್ ಗ್ರೂಪ್ ಅಂತ ಬರುತ್ತೆ ಕಾನ್ಸೆಪ್ಟ್, ಅಲ್ಲಿ ಡಿಸ್ಕಸ್ ಮಾಡೋಣ. ಏನಂತ ಹೇಳ್ಬೋದು ಅಂದರೆ, ಕಾರ್ಬನ್ದು ಪ್ರಾಪರ್ಟಿ ಯಾವ ಎಲಿಮೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಒಂದು ಕಾರ್ಬನ್ನಿನ ಸ್ಟ್ರೈಟ್ ಚೈನ್ ಅಥವಾ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್, ದ ಬಾಂಡ್ಸ್ ದಟ್ ಕಾರ್ಬನ್ ಫಾರ್ಮ್ಸ್ ವಿತ್ ದಿ ಮೋಸ್ಟ್ ಅದರ್ ಎಲಿಮೆಂಟ್ಸ್ ಆರ್ ವೆರಿ ಸ್ಟ್ರಾಂಗ್, ಮೇಕಿಂಗ್ ದೀಸ್ ಕಾಂಪೌಂಡ್ಸ್ ಎಕ್ಸೆಪ್ಷನಲಿ ಸ್ಟೇಬಲ್. Reason for the formation of strong bonds by the carbon is its small size. This enables the nucleus to hold on to the shared pair of electrons strongly. ಈಗ ಎಕ್ಸಾಂಪಲ್ ಆಗಿ ಇಲ್ಲೇ ತೊಗೊಂಡ್ರೆ, ಈ ಕಾರ್ಬನ್ ಮಧ್ಯೆ ಇರೋ ಕೋವೆಲೆಂಟ್ ಬಾಂಡ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬರೀ ಕಾರ್ಬನ್ ಮಧ್ಯೆ ಅಂತಲ್ಲ, ಕಾರ್ಬನ್ ಬೇರೆ ಯಾವುದೇ ಎಲಿಮೆಂಟ್ ಜೊತೆ ಬಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಕಾರ್ಬನ್ ಮತ್ತು ಆಕ್ಸಿಜನ್ ಬಾಂಡ್ ಏನಿದೆ ಇದು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಕಾರ್ಬನ್ ಆಕ್ಸಿಜನ್ ಜೊತೆ ಆಗಲಿ, ಕಾರ್ಬನ್ ಹೈಡ್ರೋಜನ್, ಕಾರ್ಬನ್ ನೈಟ್ರೋಜನ್, ಕಾರ್ಬನ್ ಸಲ್ಫರ್ ಏನು ಬಾಂಡ್ ಬರುತ್ತೆ ಅವೆಲ್ಲ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಈ ರೀತಿ ಸ್ಟ್ರಾಂಗ್ ಬಾಂಡ್ ಫಾರ್ಮ್ ಆಗೋದಕ್ಕೆ ರೀಸನ್ ಏನಂತ ಕೇಳಿದ್ರೆ, ಕಾರ್ಬನ್ನಿನ ಸ್ಮಾಲ್ ಸೈಜ್.
ಕಾರ್ಬನ್ದು ಸೈಜ್ ತುಂಬ ಚಿಕ್ಕದು, ಹಾಗಾಗಿ ಅದು ತುಂಬ ಸ್ಟ್ರಾಂಗ್ ಬಾಂಡ್ ಫಾರ್ಮ್ ಆಗುತ್ತೆ. ಯಾಕೆ ಸೈಜ್ ಚಿಕ್ಕದಾದರೆ ಯಾಕೆ ತುಂಬ ಸ್ಟ್ರಾಂಗ್ ಬಾಂಡ್ ಫಾರ್ಮ್ ಆಗಬೇಕು ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಈಗ ಇದು ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್. ಯಾವಾಗಲೂ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲೇ ಇರುತ್ತೆ, ವೇಲೆನ್ಸ್ ಶೆಲ್ಲಲ್ಲಿ ಇರುತ್ತೆ. ಸೈಜ್ ಚಿಕ್ಕದಾದಷ್ಟು ಆ ವೇಲೆನ್ಸ್ ಶೆಲ್ ನ್ಯೂಕ್ಲಿಯಸ್ಗೆ ಹತ್ತಿರ ಆಗುತ್ತೆ, ಕರೆಕ್ಟಾ? ಈಗ ಸೈಜ್ ದೊಡ್ಡದಾಗ್ತಾ ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ಸಿಂದ ದೂರ ಹೋಗುತ್ತೆ. ದೂರ ಹೋದಷ್ಟು ಆ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಸ್ಗಳನ್ನ ಸ್ಟ್ರಾಂಗ್ ಆಗಿ ಅಟ್ರ್ಯಾಕ್ಟ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅಕಸ್ಮಾತ್ ಸೈಜ್ ಚಿಕ್ಕದಾಯಿತು ಅಂದರೆ ಆ ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಬಾಂಡ್ ಮಾಡ್ಕೊಂಡ್ರೆ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಅದು ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ. ಯಾವಾಗ ಸೈಜ್ ಚಿಕ್ಕದಾದಾಗ ಎಲೆಕ್ಟ್ರಾನ್ಸ್ ಹತ್ತಿರ ಇದ್ದಷ್ಟು ಸ್ಟ್ರಾಂಗ್ ಆಗಿ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಸ್ಗಳನ್ನ ಹಿಡಿದಿಟ್ಕೊಳ್ಳುತ್ತೆ, ಸೊ ದಟ್ ಬಾಂಡ್ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಕಾರ್ಬನ್ದು ಸೈಜ್ ತುಂಬ ಚಿಕ್ಕದು. ಸೊ ಏನು ಮಾಡುತ್ತೆ, ಆ ಬಾಂಡ್ ಮಾಡ್ಕೊಂಡ್ರೆ ಎಲೆಕ್ಟ್ರಾನ್ಸ್ನ ಕಾರ್ಬನ್ ನ್ಯೂಕ್ಲಿಯಸ್ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನ್ಯೂಕ್ಲಿಯಸ್ ಟು ಹೋಲ್ಡ್ ಆನ್ ಟು ದಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಸ್ಟ್ರಾಂಗ್ಲಿ. ಅಂದರೆ ಆ ಒಂದು ಕಾರ್ಬನ್ನಿನ ನ್ಯೂಕ್ಲಿಯಸ್ ಆ ಶೇರ್ಡ್ ಪೇರ್ ಎಲೆಕ್ಟ್ರಾನ್ಸ್ಗಳನ್ನ ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಸೊ ಅಲ್ಲಿ ಕೋವೆಲೆಂಟ್ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಸಾಕು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ನ ತೊಗೊಂಬರ್ತೀನಿ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿಯ ಒಪಿನಿಯನ್ ಆಗಲಿ, ಸಜೆಷನ್ಗಳಾಗಲಿ, ಡೌಟ್ಸ್ಗಳಾಗಲಿ ಇದ್ದರೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಕೆಲವು ಕಡೆ ಪೆನ್ಸಿಲಲ್ಲಿ ಬರೆದಿದ್ದೀನಿ, ಅದು ನಿಮ್ಗೆ ಕಾಣಿಸ್ತಿದ್ಯಾ, ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿದ್ಯಾ, ಇನ್ನೂ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.